ಪ್ರಕೃತಿಗೆ ಪರಿಸರಕ್ಕೆ ಸಂಬಂಧಿಸಿದಂತೆ ಹಲವಾರು ಚಿಂತನೆಗಳು ಇಂದು ನಾವು ಮಾಡಲೇಬೇಕಾಗಿದೆ. ನಮ್ಮ ಪರಿಸರ ನಮ್ಮ ಉಸಿರು ಅಲ್ವಾ? ಸೊ ಕಾಡಿದರೆ ನಾಡು ಎನ್ನುವ ಘೋಷವಾಕ್ಯವನ್ನು ನಾವೆಲ್ಲ ತಿಳಿಯುತ್ತಾ ಬಂದಿದ್ದೇವೆ. ಹಾಗಾಗಿ ಆ ಘೋಷವಾಕ್ಯಕ್ಕೆ ಸಂಬಂಧಿಸಿದಂತೆ ಒಂದು ನಾಟಕ ನಮ್ಮ ಕಿರಿಯ ಕಲಾವಿದರಿಂದ ಕಾರ್ಬನ್ ಕೇಕ್ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಆ ಎಲ್ಲ ಕಿರಿಯ ಕಲಾವಿದರಿಗೆ ಹೃತ್ಪೂರ್ವಕವಾದ ಸ್ವಾಗತ ವೇದಿಕೆಗೆ. ನಮಸ್ತೆ. ಜಾಗತಿಕ ತಾಪಮಾನವನ್ನು ಹತ್ತಿಕ್ಕುವ ಯತ್ನದಲ್ಲಿ ನಿರತನಾದ ಒಬ್ಬ ವಿಜ್ಞಾನಿಯ ಸಂಶೋಧನೆಯ ಕಥೆಯನ್ನು ಕುರಿತ ಒಂದು ನಾಟಕ ಇದಾಗಿರುತ್ತದೆ. ಮಳೆಗಾಲದಲ್ಲಿ ಸೆಕೆ ಆಗಬಾರ್ದು ಅಂತಿಲ್ಲ, ಸೆಕೆಗಾಲದಲ್ಲಿ ಮಳೆ ಆಗಬಾರ್ದು ಅಂತ ಇಲ್ಲ. ಇವತ್ತು ಮ್ಯೂಸಿಯಂಗೆ ಹೋಗಿದ್ರೇನು? ಹೌದು, ಇವತ್ತು ಬೆಳಗ್ಗೆಯಿಂದ ಯಾರೋ ಒಬ್ಬ ವ್ಯಕ್ತಿ ನನ್ನನ್ನೇ ಮ್ಯೂಸಿಯಂನಲ್ಲಿ ಮತ್ತೆ ಅಲ್ಲಿಂದ ಮನೆಗೆ ಹೊರಟಾಗ್ಲೂ ನನ್ನನ್ನೇ ಗಮನಿಸ್ತಿದ್ದ. ಏನು ನಿಮ್ಮನ್ನು ಗಮನಿಸ್ತಾ ಇದ್ದ? ಯಾರು ಗೊತ್ತಿಲ್ಲ, ಯಾವತ್ತೂ ನಾನು ನೋಡಿದ ನೆನಪಿಲ್ಲ. ಇರ್ಲಿ ಬಿಡು. ಟೈಮ್ ಎಷ್ಟಾಯ್ತು? 5:30. ಇನ್ನೂ ಅರ್ಧ ಗಂಟೆ. ಏನು ವಿಶೇಷ? ಅಶೋಕ್ ಫೋನ್ ಮಾಡಿದ್ದ. ಏನೋ ವಿಶೇಷ ತೋರಿಸೋದಿದೆ, ಭರತ್ನಲ್ಲೇ ಇರಿ, ನಾನು ಅಲ್ಲಿಗೆ ಬರ್ತೀನಿ ಅಂತಂದ. ಓ, ಅದಕ್ಕೂ ತಾಗೆ ಪ್ರಯತ್ನ ಮಾಡಿದ್ದು. ಪ್ರೊಫೆಸರ್, ಈ ಕಂಟಿನ್ಯೂ ಆಗ್ತಾ ಕಟ್ಟಿದ್ದೀವಿ. ಕಳೆದ 2 ವರ್ಷಗಳಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವ್ಯಾವುದೋ ಮ್ಯೂಸಿಯಮು, ಯಾವ್ಯಾವುದೋ ಲೈಬ್ರರಿ ಅಂತ ಕಾಲ ಕಳಿತಿದ್ದೀನಿ. ಆ ಶೇಷಾದ್ರಿಯ ವ್ಯಕ್ತಿ ಮಾಡಿದ ಸಂದರ್ಶನ ಬಿಟ್ಟರೆ ಬೇರೆ ಏನಾದರೂ ಸಿಕ್ಕಿದೆಯಾ? ನಮ್ಮ ತಾತ ಹೇಳಿದ ಮಾತಿನಿಂದ ಸಂದರ್ಶನ ಸಿಕ್ಕಿದೆ. ಅದು ನಾನು ಹಿಡಿಸ್ಕೊಂಡು ನಾನು ಲೆಕ್ಕನ ಬಂದಿದ್ದೀನಿ. ನಮಗೆ ಬೇಕಾಗಿರೋದು ಯಾವಾಗ, ಎಲ್ಲಿ, ಯಾರಿಗೆ ಸಿಗುತ್ತೋ ಯಾರಿಗೆ ಗೊತ್ತು? ಅವೆಲ್ಲ ನಮ್ಮ ಸಂಸದಕ್ಕೆ ಮಾಡಿರೋ ಮ್ಯೂಸಿಯಂಗಳು. ನನಗೆ ನಿನ್ನ ಬೇಸರ ಅರ್ಥ ಆಗುತ್ತೆ ಭರತ್. ಆ ಮ್ಯೂಸಿಯಂಗಳಲ್ಲಿ ಒಂದು ಒಳ್ಳೆ ಲೈಬ್ರರಿ ಕೂಡ ಇದೆ. ಅಲ್ಲಿ ನಾನು ಅನೇಕ ವೈಜ್ಞಾನಿಕ ಲೇಖನಗಳನ್ನು ಓದಿದ್ದೀನಿ, ಫಿಲ್ಮ್ಗಳನ್ನು ನೋಡಿದ್ದೀನಿ. ಅವೆಲ್ಲ ಸುಳ್ಳು ಅಂತ ನನಗೇನು ಅನ್ನಿಸ್ಲಿಲ್ಲ. ಆದರೆ ಆ ಸಂಶೋಧನೆಗಳನ್ನ ಬಳಸ್ಕೊಂಡು ಮುಂದಾಗಬಹುದಾದ ಅನಾಹುತಗಳನ್ನು ತಪ್ಪಿಸ್ಲಿಕ್ಕಾಗಲಿಲ್ವಲ್ಲ ಅಂತ ಕೈಯಲ್ಲಿ ಅಂತ ಅಷ್ಟೇ ಬೇಜಾರು. ಅದು ಸಾಧ್ಯವಿತ್ತಾ ಪ್ರೊಫೆಸರ್? ಸಾಧ್ಯವೇ ಇರಲಿಲ್ಲ ಅಂತೇನೂ ಇಲ್ಲ. ನಿಜವಾಗ್ಲೂ ಅವ್ರಿಗೆ ಭೂಮಿ ಭವಿಷ್ಯದ ಬಗ್ಗೆ ಪ್ರಾಮಾಣಿಕವಾದ ಕಾಳಜಿ ಇತ್ತು, ಪ್ರಯತ್ನ ಪಟ್ಟಿದ್ರೆ ಖಂಡಿತ ಆಗ್ತಿತ್ತು. ಮೂರ್ಖರು, ಸುಖದ ನೆರಳಲ್ಲಿ ಭೀಕರ ದುರಂತದ ಛಾಯೆ ಇದೆ ಅನ್ನೋದು ಅವ್ರ ಕಣ್ಣಿಗೆ ಬೀಳಿಲ್ವಲ್ಲ. ಅಂಥ ಜನರ ಮಧ್ಯ TSS ಸ್ವಾಮಿ ಅಂತನೂ ಒಬ್ಬರು ವ್ಯಕ್ತಿಗಳಿದ್ರಲ್ಲ, ಅವರು ನಮ್ಮ ಇವತ್ತಿನ ಈ ಪರಿಸ್ಥಿತಿ ಬಗ್ಗೆ ಆವತ್ತೇ ಮಾತಾಡ್ತಿದ್ದಂತೆ. ಏನೋ ಪರಿಹಾರ ಸಾಧ್ಯ ಇದೆ ಅಂತ ಏನೇನೋ ಸಂಶೋಧನೆಗಳನ್ನ ಮಾಡ್ತಿದ್ದಂತೆ. ಏನು ಪ್ರಯೋಜನ ಪ್ರೊಫೆಸರ್? ಹಗಲು ರಾತ್ರಿ ಬಂದ್ ಮಾಡಿದ್ರು ಆ ಶೇಷಾದ್ರಿ ಅವರು ಮಾಡಿರೋ ಒಂದು ಸಂದರ್ಶನ ಬಿಟ್ಟು ಸ್ವಾಮಿಯವ್ರ ಬಗ್ಗೆ ಏನೇನೋ ಮಾಹಿತಿ ಸಿಗ್ತಿಲ್ವಲ್ಲ. ನೀವು ಹುಡುಕ್ತಿರೋ ವ್ಯಕ್ತಿ ಯಾವತ್ತೋ ಸತ್ತು ಕಾಲಗರ್ಭದಲ್ಲಿ ಕಳೆದೋಗಿದ್ದಾನೆ. ಈಗ ಅವನ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀರಾ? ಗೊತ್ತಿಲ್ಲ. ಮತ್ತೆ ಪ್ರೊಫೆಸರ್, ನಾವು ಎದುರಿಸ್ತಿರುವ ಈ ಸಮಸ್ಯೆಗೆ ಅದರಿಂದ ಏನಾದರೂ ಪರಿಹಾರ ಸಾಧ್ಯನಾ? ಗೊತ್ತಿಲ್ಲ. ಓ, ಅಶೋಕ್ ಬಂದ ಅನ್ಸುತ್ತೆ.
ನಿನ್ನನ್ನೇ ಗಮನಿಸ್ತಿದ್ನಲ್ಲ, ಆ ವ್ಯಕ್ತಿ ಇವನೇ. ತಾವು ಏನ್ ವಿಷಯ? ಒಳಗ್ ಬರ್ಬೋದಾ? ಬನ್ನಿ. TSS ಸ್ವಾಮಿ ಅವ್ರ ಬಗ್ಗೆ ಮ್ಯಾಗಝೀನ್ ಅಲ್ಲಿ ಲೇಖನ ಬರೆದವರು ನಾನೇ. ನಿಮ್ಗೊಂದು ವಿಡಿಯೋ ಕ್ಲಿಪ್ ತೋರಿಸೋದು. ವಿಡಿಯೋ ಕ್ಲಿಪ್? ನಿಮ್ ಪರಿಚಯ ಆಗ್ಲೇ ಇಲ್ಲ. TSS ಸ್ವಾಮಿ. ಆ ಕೇಕ್ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ. ಇವಾಗ ನಾವು ಅನುಭವಿಸ್ತಿರೋ ಈ ಗ್ಲೋಬಲ್ ವಾರ್ಮಿಂಗ್ನ ನಿಯಂತ್ರಿಸೋ ಉದ್ದೇಶದಿಂದ ಅವ್ರು ಕಂಡುಹಿಡಿದ ಕೇಕ್ ಅದು. ಗೊತ್ತು, ಆದರೆ ಯಾಕೆ ಅವರು ಅದನ್ನ ಗ್ಲೋಬಲ್ ವಾರ್ಮಿಂಗ್ ಕಂಟ್ರೋಲ್ ಮಾಡಕ್ಕೆ ಬೆಳೆಸಲಿಲ್ಲ? ಯಾಕೆ ಅವರ ಆಲೋಚನೆಗಳು ಮುಂದುವರಿಲಿಲ್ಲ? ಗೊತ್ತಿಲ್ಲ. ಆದರೆ ನನ್ನ ಹತ್ರ TSS ಸ್ವಾಮಿಯವ್ರು ಬರೆದ ಒಂದು ಪದ್ಯ ಇದೆ. ಪದ್ಯ? ಹೌದು. ನೀವು ಅದನ್ನ ಓದಿ ಅದರ ಅರ್ಥನ ನನಗೆ ಬಿಡಿಸಿ ಹೇಳಬೇಕು. ಕೊಡಿ ನೋಡೋಣ. ವರಾಹ ರೂಪಿಯ ಕೋರೆದಾಡೆಗಳ ಮೇಲೆ ವಸುಂಧರೆ ಉದರದೊಳಿಹನು ಇಂಗಾಲಾಕ್ಷ. ವರಾಹನುದರದೊಳ್ ಅವನ ಭಕ್ಷಿಪ ಸೂತ್ರ. ಪತಿ ಅಗರಿಕೆಯಿಂ ಸತಿ ಪರಿತಪಿಸುತ್ತಿದ್ದ ಹೊತ್ತಲ್ಲಿ, ದುಷ್ಟರಾಜ ಮೂಗುತಿಗೆ ಬೆನ್ನು ಬಿದ್ದ ಹೊತ್ತಲ್ಲಿ, ಶಾಪಕ್ಕೀಡಾಗಿ ಊರು ಉಸುಕಾಯ್ತು. ಹರಿವ ನದಿ ಆಳಕ್ಕಿಳಿದು ಮಡುವಾಯ್ತು. ಆಳುವರಸರ ಕೊಂಡಿ ಕಳಚಿತು. ಪಾತಾಳೇಶ್ವರ ಮಜ್ಜನದ ಹನಿ ಹನಿ ನೀರು ಹನಿವಲ್ಲಿ, ಮೂರಡಿಯ ಉಸುಕಿನಲ್ಲಿ ವರಾಹ ರೂಪಿಯ ವಿಹಾರ. ಕಾಲನ ಕೃಪೆಯಿಂ ಕಾವೇರಿಯ ಬಲದಿಂ, ಇಂಗಾಲಾಕ್ಷ ಉಸುಕಿನಲ್ಲಿ ಉಸುಕಾದೊಡೆ, ವಸುಂಧರೆಯ ಬಾಳು ಬಂಗಾರ. ಅರ್ಥವಾಗ್ಲಿಲ್ಲ? ಈ ಪದ್ಯ ನಿಮ್ಮ ಹತ್ರವೇ ಇರಲಿ. ನನ್ನ ನಂಬರ್ನ ನಿಮ್ಮ ಸಿಸ್ಟಮ್ಗೆ ಫ್ಲ್ಯಾಶ್ ಮಾಡಿದ್ದೀನಿ. ಏನಾದರೂ ಹೊಳೆದಾಗ ಕಾಲ್ ಮಾಡಿ, ಬರ್ತೀನಿ. ಮಿಸ್ಟರ್ ತ್ಯಾಗರಾಜನ್, ಹೇಳಿ. ಏನೂ ಇಲ್ಲ. ನನ್ನ ಪರಿಚಯ ಆಗಲೇ ಇಲ್ಲ ಅಂತಲ್ವಾ? ಸದ್ಯಕ್ಕೆ ಅದಷ್ಟು ಮುಖ್ಯ ಅಲ್ಲ. ಪ್ರೊಫೆಸರ್, 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 ಕಣ್ಮುಚ್ಕೊಳ್ಳಿ, ನಿಮ್ಗೊಂದು ಆಶ್ಚರ್ಯ ತೋರಿಸ್ತೀನಿ. ಏನು? ಕಣ್ಮುಚ್ಕೊಳ್ಳಿ, ತೋರಿಸ್ತೀನಿ. ಈಗ ಕಣ್ಬಿಡಿ. ಕಾರ್ಬನ್ ಕೇಕ್ TSS ಸ್ವಾಮಿಯವರ ಜೀವನವನ್ನು ಆಧರಿಸಿದ ನಾಟಕ. ಮೈ ಗಾಡ್, ಎಲ್ಲಿ ಸಿಕ್ತು ನಿಂಗಿದು? ಪ್ರೊಫೆಸರ್, ನಿಮ್ಮ ಲೇಖನ ಓದಿದ್ಮೇಲೆ ಈ TSS ಸ್ವಾಮಿಯವರ ಹೆಸರನ್ನ ಎಲ್ಲೋ ಓದಿದ್ದೀನಿ ಅಂತ ಅನ್ಸೋದಿಕ್ಕೆ ಶುರು ಆಯಿತು. ಕೊನೆಗೂ ನನ್ನ ಹೈಸ್ಕೂಲ್ ಡೇಸ್ನಲ್ಲಿ ಓದಿದ ನೆನಪಾಯಿತು. ನಮ್ಮ ತಾಯಿ ಸೋದರ ಮಾವ ಆ ಕಾಲಕ್ಕೆ ದೊಡ್ಡ ಪಬ್ಲಿಷರು. ಏನು ಕಾರಣವೋ ಏನೋ ಈ ಮ್ಯಾನುಸ್ಕ್ರಿಪ್ಟ್ನ ಅವ್ರು ಪಬ್ಲಿಷೇ ಮಾಡಲಿಲ್ಲ. 2 ದಿನ ಎಲ್ಲ ಜಾಲಾಡ್ಬಿಟ್ಟೆ. ಥ್ಯಾಂಕ್ ಗಾಡ್, ಕಡೆಗೂ ಸಿಕ್ತು ಪ್ರೊಫೆಸರ್. ಪ್ರೊಫೆಸರ್, ನೀವೇನೆಲ್ಲ ಹುಡ್ಕೊಂಡು ಊರೆಲ್ಲ ಅಳಿತಿದ್ರು ಅವೆಲ್ಲ ಈಗ ಮನೆ ಬಾಗಿಲಿಗೆ ಬರ್ತಿವೆ ಅಲ್ಲ. ಕಾಲ ಕೂಡ ಬಂದಾಗ ಎಲ್ಲವೂ ಹೀಗೆ. ಬನ್ನಿ ಓದೋಣ. ಕಾರ್ಬನ್ ಕೇಕ್, ರಚನೆ ಶಾಲಿನಿ ಸುಂದರ್. ಜಗವೇ ನಾಟಕ ರಂಗವಂತೆ, ರಂಗಮಂಚ ಅದರ ಪ್ರತಿಬಿಂಬವಂತೆ. ಇಂದಿಗೆ 25 ವರ್ಷಗಳ ಹಿಂದೆ ನಡೆದದ್ದು ಒಂದು ನಾಟಕವೇ ಅಥವಾ ವಾಸ್ತವವೇ, ಅಥವಾ ವಾಸ್ತವವೇ ನಾಟಕೀಯ ಸ್ವರೂಪದಲ್ಲಿದೆ? ಈ ನಾಟಕ ಬರೆಯಲು ಕುಳಿತ ಈ ಹೊತ್ತಿನಲ್ಲಿ ನನ್ನೊಳಗೆ 100 ಪ್ರಶ್ನೆಗಳು, ಅನುಮಾನಗಳು, ಆತಂಕಗಳು. ಅದೆಲ್ಲ ಏನೇ ಇರಲಿ, ಅಂದು ನಡೆದ ನಾಟಕದ ಪಾತ್ರಧಾರಿಯೂ ಆದ ನಾನು ನನ್ನ ಕಲ್ಪನೆಯನ್ನು ಆಧರಿಸಿ ಈ ನಾಟಕ ಬರೆದಿದ್ದೇನೆ. ಬರೆಯುವುದೊಂದನ್ನು ಬಿಟ್ಟು ಭವಿಷ್ಯದ ಆತಂಕಗಳಿಗೆ ಬೇರೇನು ಮಾಡಲಾಗದ ಸ್ಥಿತಿಯಲ್ಲಿ ಬರೆದಿದ್ದೇನೆ. ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸುವ ಹೊತ್ತಲ್ಲಿ
TSS ಸ್ವಾಮಿಯವರನ್ನು ಮರೆಯದಿರಲಿ ಎಂಬುದಷ್ಟೇ ನನ್ನ ಆಶಯ. ಅಂತೆಯೇ ದೂರದ್ದೊಂದು ಆಸೆ. TSS ಸ್ವಾಮಿಯವರಿಗೆ ಸಿಕ್ಕಂಥ ಹೊಳಹು ಮುಂದೊಂದು ದಿನ ಮುಂದೊಬ್ಬ ಸ್ವಾಮಿಯಂತಹವರಿಗೆ ಸಿಕ್ಕು ಈ ವಸುಂಧರೆಯ ಬದುಕು ಒಂದಿಷ್ಟು ಹಸನಾಗಬಹುದೇನೋ ಎಂದು ಕಾಯುತ್ತಿದ್ದೇನೆ. ಕೊನೆಯ ದಿನಗಳಲ್ಲಿ TSS ಸ್ವಾಮಿ ನದಿಯ ದಡದಲ್ಲಿ ಕಾದು ಕುಳಿತ ಹಾಗೆ. ವಸುಂಧರೆಯ ಬಾಳು ಬಂಗಾರ. ಇನ್ನಷ್ಟು ದಿನ ಹೀಗೆ ಯಾರ ಕಣ್ಣಿಗೂ ಬೀಳದ ಹಾಗೆ ದೂರ ಇರಬೇಕು. ಇನ್ನಷ್ಟು ದಿನ ಹೀಗೆ ದೂರ ಇದ್ರೆ ಇನ್ನಷ್ಟು ದಿನ ಹೀಗೆ ಯಾರ ಕಣ್ಣಿಗೂ ತಪ್ಪಿಸ್ಕೊಳ್ಳದ ಹಾಗಿದ್ರೆ ನನ್ನ ಈ ಆವಿಷ್ಕಾರ ವಸುಂಧರೆಗೆ ಹನಿ ಅಮೃತ. ಆತುರ ಪಟ್ರೆ ನನ್ನ ಈ ಆವಿಷ್ಕಾರ ಮನುಕುಲಕ್ಕೆ ಹಾಲಾಹಲದ ವಿಷದ ವಿಷ. ಯಾಕೆ ಈ ಜನಕ್ಕೆ ಅರ್ಥ ಆಗ್ತಾ ಇಲ್ಲ? ಮುಂದಿನ ಪೀಳಿಗೆ ಅವರು ಈ ಭೂಮಿ ಮೇಲೆ ಬದುಕಬೇಕು ಅಂತ ಆಸೆನೇ ಇಲ್ವಾ? ಈ ಭೂಮಿ ಮೇಲೆ ಜೀವಿಸೋ ಪ್ರತಿಯೊಬ್ಬನ ನರನಾಡಿಗಳಲ್ಲೂ ಅವಿತಿರೋ ಒಂದು ಭಾವನೆ ಅಲ್ವಾ? ಆದರೂ ಯಾಕೆ ಈ ನಿರ್ಲಕ್ಷ್ಯ? ಮನುಷ್ಯ ಸ್ವಾರ್ಥಿ, ದುರಾಸೆಯಿಂದ ಬಿದ್ದವನು, ದುಡ್ಡಿನ ಹಿಂದೆ ಬಿದ್ದವನು. ಅದಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಕೊನೆಗೆ ಕೊಲೆನೂ ಸಹ ಮಾಡಬಹುದು ಅಂತ ನನಗೆ ಯಾಕೆ ಹೇಳಲಿಲ್ಲ? ನನ್ನ ಈ ನದಿ ದಡಕ್ಕೆ ಬಂದು 180ನೇ ದಿನ, ಯಾರ ಸುದ್ದಿನೂ ಇಲ್ಲ. ವಿಜಯ, ವೀಣಾ ದುರಾಸೆ ಹಿಂದೆ ಬಿದ್ದು ಏನಾದರೂ ಏನೋ. ರಾಜು, ಸುಂದ್ರ, ಶಾಲಿನಿ ಇವರೆಲ್ಲ ನನ್ನ ಮರ್ತು ಬಿಟ್ರೋ ಏನೋ. ಪಾಂಡೆ ನನ್ನನ್ನು ಕಂಡ್ಕಂಡಲ್ಲಿ ಹುಡುಕ್ಸ್ತಾ ಇರಬಹುದು. ನಾನು ಅವನ ಕಣ್ಣಿಗೆ ಬಿದ್ದರೆ ನನ್ನನ್ನು ಖಂಡಿತ ಬಿಡೋದಿಲ್ಲ. ಈ ಫಾರ್ಮುಲಾನ ಸುರಕ್ಷಿತವಾಗಿ ಜಾಗಕ್ಕೆ ತಲುಪಿಸೋದು ನನ್ನ ಅಗತ್ಯ. ಇಲ್ಲ ಅಂದರೆ ಇಲ್ಲಿ ನಾನು ಕಳ್ಕೊಂಡಿರೋ ಹಾಗೆ ಯಾರು ಶಾಶ್ವತ? ಯಾವುದು ಶಾಶ್ವತ? ದಟ್ಟವಾದ ಮೋಡ ಮುಸುಕ್ತಾ ಇದೆ. ಇನ್ನೇನು ಧೂಮಂತ ಮಳೆ ಸುರಿಬಹುದು. ಈಗ ನನಗೆ ಉಳಿದಿರೋದು ಕಳೆದ ಕಥೆಗಳ ನೆನಪಿನ ಹಂಗಷ್ಟೇ. ಪುಟ್ಟಾಚಾರಿ, ಪುಟ್ಟಾಚಾರಿ, ಎಲ್ಲಿ ಹಾಳಾಗುದ ಈ ಪುಟ್ಟಾಚಾರಿ? ಟೈಮ್ ಸೆನ್ಸ್ ಇಲ್ಲ ಇವನಿಗೆ. ಶಾಪಿಗೆ ಹೋಗಿದ್ದಾನೆ ಮೇಡಮ್. ಇವ್ರಿಗಂತೂ ಎಲ್ಲ ಅಲ್ಲಿಂದಾನೇ ಆಗಬೇಕು. ಮನೆ ಪಕ್ಕದಲ್ಲೇ ಇಷ್ಟು ದೊಡ್ಡ ಮಾಲ್ ಇದೆ. ಉಪ್ಪು ಸಾಸಿವೆಯಿಂದ ಹಿಡಿದು ಎಲ್ಲ ಸಿಗುತ್ತೆ. ಅಂದರೆ ಇವ್ರಿಗೆ ಬೇಡ. ಶಾಲಿನಿ, ಸ್ವಲ್ಪ ಸ್ಕೂಟರ್ ತೊಗೊಂಡು ಹೋಗಿ ನೋಡ್ಕೊಂಡು ಬರ್ತೀನಿ. ಗ್ಲೋಬಲ್ ವಾರ್ಮಿಂಗ್ ವರ್ಕ್ ಮೇಡಮ್. ಅದಕ್ಕೆ ಬಿಟ್ಟರೆ ಸರ್ ಬೈತಾರೆ. ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ವಾರ್ಮಿಂಗ್, 3 ಹೊತ್ತು ಗ್ಲೋಬಲ್ ವಾರ್ಮಿಂಗ್ ಮಾಡ್ಕೊಂಡೆ ವೀಣಂಗೆ. ನಿನ್ನ ಜೊತೆ ನನ್ನನ್ನು ಅಮೇರಿಕಾ ಕರ್ಕೊಂಡು ಹೋಗೇ ಅಂತ. ನಿನ್ನ ಹತ್ರ ದಂಡಿಯಾಗಿ ದುಡ್ಡಿದ್ರೆ ಬಾ ಅಂತಾಳೆ. ನನ್ನ ಹತ್ರ ಅಲ್ಲಿಂದ ಬರ್ಬೇಕಷ್ಟು ದುಡ್ಡು. ಇವ್ರಿಗೋ 4 ಕಾಸು ದುಡ್ಡು 4 ಜನ ಥರ ಜಮ್ ಅಂತ ಬದುಕೋಣ ಅನ್ನೋದೇ ಇಲ್ಲ. ಕೆಲಸ 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 ಅಂತ ಕೆಲ್ಸಕ್ಕೆ ಬೈದರೆ ಕೆಲಸ ಮಾಡೋದು. ಈಗಂತೂ ಮನೇನೇ ಲ್ಯಾಬರೇಟ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಅದು ಲ್ಯಾಬರೇಟ್ರಿ ಅಲ್ಲ ಮೇಡಮ್, ಲ್ಯಾಬೊರೇಟ್ರಿ. ಗೊತ್ತು ಕಣೆ, ಗೊತ್ತಿದ್ದೇ ಹೇಳಿದ್ದು. ನನ್ನ ಮಟ್ಟಿಗೆ ಅದು ಲ್ಯಾಬರೇಟ್ರಿನೇ ಅಲ್ವೇ. ಭೂಮಿಗೆ ಜ್ವರ ಬಂದಿದೆಯಂತೆ. ಇನ್ನು 100-200 ವರ್ಷಕ್ಕೆ ಭೂಮಿ ಮೇಲೆ ಮನುಷ್ಯ ಬದುಕೋದೇ ಕಷ್ಟವಂತೆ. ಇನ್ನು 100-200 ವರ್ಷಗಳಾದ್ಮೇಲೆ ಈ ಥರ ಆಗ್ಬೋದು ಅಂತ ಇವತ್ತೇ ತಲೆ ಕೆಸ್ಕೊಂಡು ಕೊಡೋದು ಎಂತ ಹುಚ್ಚು. ಅದಕ್ಕೆ ಜನರನ್ನ ಥರ ಕರೆಯೋದು. ಯಾವ ಥರ ಮೇಡಮ್? ಇವ್ರ ಹೆಸರು ತಲಕಾಡು ಸದಾಶಿವ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಶಾರ್ಟ್ ಆಗಿ TSS ಸ್ವಾಮಿ. ಅದೇ ಜನ ಹೆಂಗೆ ಕರೀತಾರೆ ಗೊತ್ತಾ? TK ಸ್ವಾಮಿ, TK ಸ್ವಾಮಿ ಅಂತ ಕರೀತಾರೆ. ಅಂದರೆ ತಲೆ ಕೆಟ್ಟ ಸ್ವಾಮಿ ಅಂತ. ಮೇಡಮ್, ನಾನು ಇಷ್ಟು ದಿನ ಸರ್ ಹೆಸರೇ TK ಸ್ವಾಮಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಜನ ಕರೆಯೋದು ಸರಿಯಾಗೇ ಇದೆ ಬಿಡು. 3 ಹೊತ್ತು
ಭೂಮಿಗೆ ಜ್ವರ ಬಂದಿದೆ, ದಿನೇ ದಿನೇ ಬಿಸಿ ಜಾಸ್ತಿ ಆಗ್ತಾ ಇದೆ ಅಂತ ಬಡಬಡಿಸ್ತಿರ್ತಾರೆ. ಸರ್ ಹೇಳೋದು ನಿಜ ಮೇಡಮ್. ಸರ್ ಒಬ್ಬರೇ ಅಲ್ಲ, ಜಗತ್ತಿನ ಬಹಳಷ್ಟು ದೇಶಗಳು ಈ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದೆ. ಯಾ ಬಿಡು, ಅದಕ್ಕೆ ನೀನು ನಂತರ ಕೆಡಿಸ್ತೀಯ. ಹಾಗೆ ನೋಡಿದ್ರೆ ನಮ್ಮ ಕ್ಲಬ್ಬಲ್ಲೂ ಈ ಗ್ಲೋಬಲ್ ವಾರ್ಮಿಂಗ್ ವಿಷಯದ ಬಗ್ಗೆ ಆಗಾಗ ಚರ್ಚೆ ಮಾಡ್ತಿರ್ತಾರೆ. ಆದರೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಅನ್ನೋ. ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳಿ ಮೇಡಮ್. ಅಯ್ಯೋ ಬಿಡು, ಆ ವಿಜ್ಞಾನ ಪಜ್ಞಾನ ಅಲ್ಲ, ನನ್ನ ಮಟ್ಟಿಗೆ ಕಬ್ಬಣದ ಕಡಲೆ. ಕಬ್ಬಣದ ಕಡಲೆನೂ ಅಲ್ಲ, ಏನೂ ಅಲ್ಲ. 100 ವರ್ಷಗಳ ಹಿಂದೆ ನಮ್ಮ ಭೂಮಿ ಮೇಲಿದ್ದ ಜನಸಂಖ್ಯೆ ಬರೀ 200 ಕೋಟಿ. ಆದರೆ ಈಗ ಅದು 700 ಕೋಟಿಗೆ ಬೆಳೆದು ನಿಂತಿದೆ. ಅಲ್ಲದೆ 2035ರಲ್ಲಿ ಅದು 900 ಕೋಟಿನೂ ಆಗುತ್ತೆ. ಇದರಲ್ಲಿ ನಮ್ಮ ದೇಶದ ಕೊಡುಗೆ ಎಷ್ಟು ಹೇಳಿ? 150 ಕೋಟಿ. ಅಯ್ಯೋ, ಅದಕ್ಕೆ ನಾನೇನೇ ಮಾಡಲಿ? ಅದು ಅವ್ರವ್ರು ಮಾಡ್ಕೊಂಡಿದ್ದು. ನೀನೊಳ್ಳೆ. ಇಷ್ಟೂ ಜನಕ್ಕೆ ನೀರು, ಆಹಾರ, ನೆಲ ಎಲ್ಲಿಂದ ಬರಬೇಕು? ಇರೋದೊಂದೇ ಭೂಮಿ. ಸಹಜವಾಗಿ ಪ್ರಕೃತಿ ಮೇಲೆ ಭಾರ ಬೀಳಲ್ಲ. ಅದು ಅಲ್ಲದೆ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಾಗದೇ ಇರೋಷ್ಟು ತಂತ್ರಜ್ಞಾನ ಬೆಳೆದಿದೆ. ಏ ಪೆದ್ದಿ, ಅದು ಹಾಗೆ ಬೆಳೆದಿರೋ ಹೊತ್ತಿಗೆ ನಮ್ಮ ಮನೆಗೆ TV, AC, ಕಾರು ಅಂತ ಬಂದಿದ್ದು. ಮೇಡಮ್, ಈ ತಂತ್ರಜ್ಞಾನ ಅನ್ನೋದು ಆಂಟಿಥೆಟಿಕಲ್ ಟು ನೇಚರ್. ಅದು ನಿಸರ್ಗ ವಿರೋಧಿ ಆದದ್ದು. ಇವಳ ಮಾತು ಕೇಳಿ. ಮೇಡಮ್, ಎದುರುಗಡೆ ಮನೆ ಇಂಜಿನಿಯರ್ ಇದ್ದಾರಲ್ಲ, ಯಾರು? ಅದೇ ಮೇಡಮ್ ಪದ್ಮನಾಭ ರೆಡ್ಡಿ. ಅವ್ರಿಗೇನೇ ಆಯಿತು? ಬೆಳಗ್ಗೆ ತಾನೇ ವಾಕಿಂಗ್ ಹೋಗ್ತಿದ್ರು. ಅವ್ರಿಗೇನೂ ಆಗಿಲ್ಲ ಮೇಡಮ್. ಅವ್ರ ಮನೆಯಲ್ಲಿ ಮಗನಿಗೊಂದು ಕಾರು, ಸೊಸೆಗೊಂದು ಕಾರು, ಮೊಮ್ಮಗನಿಗೊಂದು ಬೈಕು, ಮೊಮ್ಮಗಳಿಗೊಂದು ಸ್ಕೂಟಿ. ಕೆಲವ್ರ ಮನೇಲಂತೂ 3-4 ಕಾರಿರುತ್ತೆ. ಅದು ವಾತಾವರಣಕ್ಕೆ ಎಷ್ಟು ಹೊಗೆ ಬಿಡುತ್ತೆ. ಅದು ಅಲ್ಲದೆ ನಮಗೆ ಬೇಕು ಬೇಡದ್ದೆಲ್ಲ ತಯಾರಿಸೋ ಫ್ಯಾಕ್ಟ್ರಿ ಬಿಡೋ ಹೊಗೆ ಬೇರೆ. ಮುಗೀತಾ? ಇರಿ, ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಈ ನಮ್ಮ ಕತೆ ಹೀರೋ ಒಂದು ಕಪ್ಪೆ. ಈ ಕತೆ ಹೀರೋ ಕಪ್ಪೆ, ಈ ಕತೆ ಹೀರೋ ಒಂದು ಕಪ್ಪೆ, ಈ ಕತೆ ಹೀರೋ ಕಪ್ಪೆ, ಈ ಕತೆ ಹೀರೋ ಒಂದು ಕಪ್ಪೆ. ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಹಾರುವ ಕಪ್ಪೆ, ನೆಗೆಯುವ ಕಪ್ಪೆ, ನೆಲದಿಂದ ನೀರಿಗೆ ಜಿಗಿಯುವ ಕಪ್ಪೆ, ಉಪ್ಪಳಿಸುವ ಕಪ್ಪೆ. ಈ ಕತೆ ಹೀರೋ ಕಪ್ಪೆ, ಈ ಕತೆ ಹೀರೋ ಒಂದು ಕಪ್ಪೆ. ನೀರಲ್ಲಿ ಬಿಟ್ಟರೆ ಚಂಗನೆ ಹೊರಗಡೆ ಹಾರುವ ಕಪ್ಪೆ, ನೀರಿನ ರುಚಿಯನ್ನು ಸಹಿಸಲು ಕಪ್ಪೆ, ಅದುವೇ ಕಣ್ಣಲ್ಲಿ ನೀರಲ್ಲಾದರೆ ಆಡುತ್ತ ಈಜುತ್ತ ನಲಿಯುವ ಕಪ್ಪೆ, ಆನಂದದಲ್ಲಿ ಜಿಗಿದಾಡುವ ಕಪ್ಪೆ. ಈ ಕತೆ ಹೀರೋ ಕಪ್ಪೆ, ಈ ಕತೆ ಹೀರೋ ಒಂದು ಕಪ್ಪೆ. ಮೆಲ್ಲನೆ ನೀರಿನ ಬಿಸಿಯೇರಿಸಿದರೆ ಅಲ್ಲೇ ಹೇಗೋ ಬದುಕುವ ಕಪ್ಪೆ, ಬಿಸಿಯಾದುದರೆ ಅರಿಯದ ಕಪ್ಪೆ, ಶಾಖವು ನೀರಿಗೆ ಸಹಜವೇ ಎನ್ನುತ್ತ ಮುಜುಗರದಲ್ಲೇ ಮುದುಡುವ ಕಪ್ಪೆ, ಏರಿದ ನೀರಿನ ಬಿಸಿಯನ್ನು ತಾಳದೆ ಹೊರಗಡೆ ಜಿಗಿಯನ್ನು ತ್ರಾಣವು ಸಾಲದೆ ಅಲ್ಲೇ ಪ್ರಾಣವ ತೊರೆದಿದೆ ಕಪ್ಪೆ. ಈ ಕತೆ ಹೀರೋ ಕಪ್ಪೆ, ಈ ಕತೆ ಹೀರೋ ಒಂದು ಕಪ್ಪೆ, ಈ ಕತೆ ಹೀರೋ ಕಪ್ಪೆ, ಈ ಕತೆ ಹೀರೋ ಒಂದು ಕಪ್ಪೆ. ಮೇಡಮ್, ಈ ಕತೆ ಅರ್ಥ ಏನಂತ ಗೊತ್ತಾಯ್ತಾ? ಉಷ್ಣ ಹಠಾತ್ ಹೆಚ್ಚಿದ್ರೆ ನಾವೆಲ್ಲ ಅದರಿಂದ ದಡಬಡಾಯಿಸಿ ತಪ್ಪಿಸ್ಕೊಳ್ಳೋ ದಾರಿ ಹುಡುಕ್ತೀವಿ. ಆ ಕಪ್ಪೆ ಹೊರಗೆ ಛಂಗ್ ಅಂತ ಹಾಟಲ್ಲ, ಹಾಗೆ. ಅದೇ ನಿಧಾನವಾಗಿ ಬಿಸಿ ಏರ್ತಾ ಇದ್ರೆ ಅದು ನಮಗೆ ತಟ್ಲೇ ಇಲ್ವೇನೋ ಅನ್ನೋ ಹಾಗೆ ಅಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಈಗಿನ ನಮ್ಮ ಪರಿಸ್ಥಿತಿನೂ ಹಾಗೇ ಇದೆ. ಮುಂದೊಂದು ದಿನ ಈ ಕಪ್ಪೆಗಾಗಿದ್ದ ಕಥೆನೇ ನಮಗೂ ಆಗುತ್ತೆ. ಬಂದ ನೋಡಿ ನಿಮ್ಮ ಪುಟ್ಟಾಚಾರಿ. ಏ ಪುಟ್ಟಾಚಾರಿ, ಎಷ್ಟೊತ್ತು ನಾ ಸಾಮಾನ್ ತರಕ್ಕೆ? ಅದ್ಯಾಕ್ರೆ ಹಂಗಂತೀರ? ಆರ್ಗ್ಯಾನಿಕ್ ಶಾಪಿಗೆ ಬೇರೆ ಹೋಗ್ಬರ್ಬೇಕು, ಅದು ಸೈಕಲಲ್ಲಿ. ಸ್ಕೂಟರ್ ಮ್ಯಾಗ ಹೋಗ್ಬರೋಣ ಅಂದ್ರೆ ಸ್ವಾಮಿ ಸರ್ ಪುಲುಸನ್ನು ಅಂತ ಬೈತಾರೆ. ಬಸ್ನಾಗ ಹೋಗ್ಬರೋಣ ಅಂದ್ರೆ ನಮ್ ಕೆಲಸ ಎಲ್ಲ ಆದ್ರೆ ಅದು ಸಿಗತ್ತೆ. ಜೊತೆಗೆ ಊದ್ಗಡ್ಡಿ ಬೇರೆ ತರ್ಬೇಕಿತ್ತಲ್ಲ. ನೀನ್ ಯಾವಾಗ ಪೂಜೆ ಪುನಸ್ಕಾರ ಎಲ್ಲ ಶುರು ಮಾಡ್ಕೊಂಡೆ? ಊದ್ಗಡ್ಡಿ ಪೂಜೆಗಲ್ಲ, ಪ್ರಯೋಗಕ್ಕೆ. ಸರಿ, ಚೀಲ ಕೊಡು, ಗೊತ್ತಾಯ್ತು. ಏ ಪುಟ್ಟಾಚಾರಿ, ಸುಂದರ್ ಸಿಕ್ಕಿದ್ರೇನೋ? ಹ್ಞೂ ಸಿಕ್ಕಿದ್ರು, ಮಾತಾಡ್ಸಿದ್ರು. ಹೌದಾ? ಎಲ್ಲಿ ಸಿಕ್ಕಿದ್ರು? ಏನಂದ್ರು? ದುಡ್ಡು ದುಡ್ಡು ಅಂತ ಸಾಯ್ತಾನೆ. ತಗೋ ನಿನ್ ದುಡ್ಡು, ಈಗ ಹೇಳು. ಪಿಜ್ಜಾ ಆಡ್ತಾ ಸಿಕ್ಕಿದ್ರು. ಯಾರ್ದೋ ಮನೆ ಮೋರಿಗೆ ಅವು ಬಂದಿದೆ ಹಿಡಿಬೇಕು ಅಂತ ಹೇಳಿ ಬರ್ರಂತ ಗಾಡಿ ಎತ್ಕೊಂಡು ಹೊಟ್ಟೋಗ್ಬಿಟ್ಟು. ದರಿದ್ರದವನೇ, ನನ್ನ ಬಗ್ಗೆ ಏನಾದರೂ ಕೇಳಿದ್ರೆ ಹೇಳು ಅಂತ ಕಾಸು ಕೊಟ್ರೆ ಕೊಡೋ ವಾಪಸ್ಸು. ಪುಟ್ಟಾಚಾರಿ ಕೊಟ್ಬಿಡು, ಮಾಡ್ತೀನಿ ತಡಿ ನಿಂಗೆ.
ಕೊಟ್ಬಿಡು ಪುಟ್ಟಾಚಾರಿ. ಇಲ್ಲ. ಕೊಡು ಪುಟ್ಟಾಚಾರಿ, ಸುಮ್ಮನೆ ಹೇಳ್ತಾ ಇದ್ದೀನಿ, ಕೊಟ್ಬಿಡು. ನಿಂಗೆ ಕೊಡು ಪುಟ್ಟಾಚಾರಿ. ಹ್ಞೂ, ಚೆನ್ನಾಗಿದೆ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ. ನೋಡ್ ರಾಜು, ದುಡ್ಡು ದುಡ್ಡು ಅಂತ ಬಾಯ್ ಬಿಡ್ತಾನೆ ಈ ಪುಟ್ಟಾಚಾರಿ. ಹ್ಞೂ, ನಾನೇನು ಸುಮ್ಮನೆ ಕೇಳಿದ್ದ, ನೀವು ಕೇಳಿದ ಸುದ್ದಿ ಕೊಡ್ಲಿಲ್ವಾ? ನಾನ್ ಕಾಸು ಕೊಟ್ಟಿದ್ದು ನನ್ನ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಳು ಅಂತ. ಅಷ್ಟೆಲ್ಲ ಸೀನೇ ಇಲ್ಲ ಮೇಡಮ್. ಸುಂದ್ರಪ್ಪ ನಿಮ್ಮ ಬಗ್ಗೆ ಏನು ಕೇಳಿಲ್ಲ, ನಾನು ಏನು ಹೇಳಿಲ್ಲ. ಡೋಂಟ್ ವರಿ ಶಾಲಿನಿ, ನಿನ್ನ ಕಷ್ಟ ನಂಗೆ ಅರ್ಥವಾಗುತ್ತೆ. ಸ್ವಾಮಿ ಸರು ಸುಂದ್ರಂಗೂ ಫೋನ್ ಮಾಡಿದ್ದಾರೆ. ನಿನಗೇನಾದ್ರೂ ಒಂದು ಗಿಫ್ಟ್ ತಗೊಂಡು ಇಲ್ಲಿಗೆ ಬರ್ತಾನೆ. ಏನು ಗಿಫ್ಟಾ? ಹ್ಞೂ, ತರ್ತಾರೆ ಒಂದು ದೊಡ್ಡ ಗಿಫ್ಟು. ಹೋಗೋ. ಹೌದು, ಸ್ವಾಮಿ ಸರಲ್ಲಿ ಒಂದು ಅದ್ಭುತ ತೋರಿಸ್ತೀನಿ ಬಾ ಅಂತ ಫೋನ್ ಮಾಡಿದ್ರು. ಸ್ವಾಮಿ ಸರ್ ಬೆಳಗ್ಗೆಯಿಂದ ಲ್ಯಾವೆಟ್ರಿಲೇ ಇದ್ದಾರೆ. ಯಾಕೆ, ಏನಾಯ್ತು? ಮೇಡಮ್ ಪ್ರಕಾರ ಲ್ಯಾವೆಟ್ರಿ ಅಂದ್ರೆ ಸರ್ ಕೆಲಸ ಮಾಡೋ ಲ್ಯಾಬೊರೇಟ್ರಿ. ಅದ್ಭುತ, ಇವತ್ತು ಕಟ್ಸತ್ತೆ ನಾಳೆ ಕಟ್ಸತ್ತೆ ಅಂತ 15 ದಿವಸದಿಂದ ಹೇಳ್ತಾನೆ ಅವರೇ. ಅದು ಯಾವತ್ತು ಕಟ್ಸತ್ತೋ ದೇವ್ರಿಗೆ ಗೊತ್ತು. ಮೇಡಮ್, ಬಂತು ನೋಡಿ ನಿಮ್ ಗಿಫ್ಟು. ಪುಟ್ಟಾಚಾರಿ ನಿಂಗೆ ಶಾಲಿನಿ, ಬಂದೆ ಸರ್. ಹಾಯ್ ಸುಂದ್ರ. ಎಷ್ಟು ಅಂತ ನಿಂಗೆ ಕಾಲ್ ಮಾಡೋದು? ದುಡ್ಡು ನಾಗ್ ಹಾವು 10,000 ಆಯ್ತು. ನೀನ್ ಬರ್ತ್ಯಾ, ಫೋಟೋ ತೆಗಿತ್ಯಾ? ನಾಳೆ ಟೈಮ್ಸ್ ದೊಡ್ಡದಾಗಿ ಬರತ್ತೆ ಅನ್ಕೊಂಡ್ರೆ ಸದ್ಯದಲ್ಲೇ ಗಿನ್ನೆಸ್ ರೆಕಾರ್ಡ್ ಅನ್ನು. ಸ್ವಾಮಿ ಸರ್ ಜೊತೆ ಕಾಡು ಬೇಡು ಅಂತ 3 ತಿಂಗಳು ಅಲ್ದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗಿನ್ನಿಸ್ ರೆಕಾರ್ಡ್ ಹತ್ರ ನಾನು ಬರ್ತಿದ್ದೆ. ಅಲ್ವೋ ಸುಂದ್ರ, ನೀನು ಹುಚ್ಚಿಗೆ ಏನು ಅನ್ಬೇಕು? ಊರಲ್ಲಿ ಹೋಗಿ ಹಾವು ಹಿಡಿಯೋದು, ಅದನ್ನ ಕಾಡಿಗೆ ಹೋಗಿ ಬಿಡೋದು, ಅದೇನು ಘನಂದಾರಿ ಕೆಲಸ ಅಂತ. ಅದ್ರ ಬದಲು ಅಲ್ಗೋರ್ ಮಾಡಿರೋ ಡಾಕ್ಯುಮೆಂಟ್ರಿ ನೋಡು. An inconvenient truth. ಸ್ವಾಮಿ ಸರ್ ಕೊಟ್ಟಿದ್ದ ಹೌದು. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಯಾಕೋ? ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಕೇಳಿ ತಲೆ ಚಿಟ್ಟು ಹಿಡಿದೋಗ್ಬಿಟ್ಟಿದೆ. ಭೂಮಿಗೆ ಜ್ವರ ಬಂದಿದೆ. ದಿನೇ ದಿನೇ ಬಿಸಿ ಜಾಸ್ತಿ ಆಗ್ತಾ ಇದೆ. ಕೇಳಿ ಎಚ್ಚರಗೊಳ್ಳಿ. ಪ್ಲಾಸ್ಟಿಕ್ ಬಳಕೆಯನ್ನು ಮಿತಿಗೊಳಿಸಿ. LED ಲ್ಯಾಂಪ್ಗಳನ್ನು ಬೆಳೆಸಿ. ಹವನ ಹೋಮ ಅಂತ ಬೆಂಕಿ ಉರಿಸ್ಬೇಡಿ. ಶಾಲಿನಿ, ಘನತ್ಯಾಜ್ಯಗಳ ಮರುಬಳಕೆಗೆ ಪ್ರಯತ್ನಿಸಿ. ಪುಟ್ಟಚಾರಿ, ಕಾರು ಸ್ಕೂಟ್ರು ಬಿಟ್ಬಿಡಿ. ಸೈಕಲ್ ಮಾತ್ರ ಬಳಸಿ. ಮುಂದಿನ ಪೀಳಿಗೆ ಈ ಭೂಮಿ ಮೇಲೆ ಬದುಕಲು ಬಿಡಿ. ಕೇಳಿ ಕೇಳಿ ತಲೆ ಚಿಟ್ಟು ಹಿಡಿದೋಗ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ 3 ತಿಂಗಳು ಮನುಷ್ಯಂಗೆ ಇದೇ ಧ್ಯಾನ. ಇನ್ನೂಳು ಅವ್ರ ಜೊತೆ ಸೇರಿಕೊಂಡು ಕೊರ್ದಿದ್ದು ಎಷ್ಟರ ಮಟ್ಟಿಗೆ ಅಂದರೆ ಈ ಭೂಮಿ ಬಿಸಿ ಆಗೋದಕ್ಕೆ ನಾನೇ ಕಾರಣ ಏನೋ ಅನ್ನೋ. ಅಲ್ವೇ ಶಾಲಿನಿ, ಹಾ ವಿಡಿಯೋ ಹುಂಬಾಯಿ ಅದೇನು ನೋಡಿ ಇಷ್ಟಪಟ್ಟೆ? ನನಗೂ ಹಾಗೆ ಅನಿಸ್ತಾ ಇದೆ. ರಾಜು, ನಾನು ಆ ವಿಡಿಯೋ ಹುಚ್ಚು ನೋಡಿನೇ ಇವಳು ನನಗೆ ಮೆಚ್ಚಿದ್ದು. ಸುಂದರ, ಇವಾಗ ನೀನು ಹಾ ವಿಡಿಯೋ ಬದಲು ಕಾಡಿಂದ ಊರಿಗೆ ಬರ್ತಾರೋ ಆನೆ, ಚಿರತೆ, ಹುಲಿ, ಮಂಗಗಳನ್ನೆಲ್ಲ ಏನಕ್ಕೆ ಹಿಡಿಬಾರ್ದು ಅಂತ. ಆಗ ಜನರು ನಿನ್ನನ್ನು ಸ್ನೇಕ್ ಸುಂದರ ಅನ್ನೋ ಬದಲು ಟೈಗರ್ ಸುಂದರ, ಎಲಿಫೆಂಟ್ ಸುಂದರ, ಚೀತಾ ಸುಂದರ ಅಂತೆಲ್ಲ ಕರೀತಾರೆ. ಕಡೆಗೆ ಮಂಗೆ ಸುಂದರ ಅಂತೆಲ್ಲ ಕರೀತಾರೆ. ಸೂಪರ್ ಐಡಿಯಾ, ಆದರೆ ಸದ್ಯಕ್ಕೆ ಬೇಡ. ಯಾಕೋ? ನಂಗೆ ಈಗ ಸಿಕ್ಕಿರೋ ಒಬ್ಳು ಶಾಲಿನಿನೇ ಸಾಕು. ಅಲ್ವೋ ರಾಜು, ಈ ಸ್ವಾಮಿ ಸರ್ ಬಹಳ ಅಪರೂಪದ ಮನುಷ್ಯ. ನಂಗೆ ಅವ್ರ ಮೇಲೆ ಅಪಾರ ಗೌರವ, ಅಭಿಮಾನ ಎಲ್ಲ ಇದೆ. ನಂಗೆ ಅವ್ರು ಇಷ್ಟನೂ ಆಗ್ತಾರೆ. ಆದರೆ ಅವ್ರ ತಿಳುವಳಿಕೆ ಎಲ್ಲ ಸತ್ಯ ನಿಜ ಅಂತ ನೀನು ನಂಬ್ತೇನೋ? ಅಲ್ಲೋ, ಇವತ್ತಿನ ಈ ಬಿಸಿಲು ಸೆಕೆಗೆ ನಾವು ಬದುಕದೇ ಕಷ್ಟ ಆಗ್ತದೆ. ಇನ್ನು 50-100 ವರ್ಷಗಳಾದ್ಮೇಲೆ ಅದು ಹೆಂಗೋ ಹೇಳ್ತ್ಯಾ? ಈ ಭೂಮಿ ಇಷ್ಟೆಲ್ಲ ದೊಡ್ಡದು, ಅದಕ್ಕೆ ನಾವು ತೊಂದರೆ ಕೊಡೋಕೆ ಅದು ಹೇಗೋ ಸಾಧ್ಯ? ನೀನು ಹಾ ವಿಡಿಯೋಕ್ಕೆ ಸರಿ ಬಿಡು. ಹಾ ವಿಡಿಯೋದೇ ಸುಲಭ ಅಲ್ಲಪ್ಪ. ಒಂದು ಸತಿ ಹಾ ವಿಡಿಯೋಷ್ಟೊತ್ತಿಗೆ 10 ಟೈಮ್ 10th ಪಾಸ್ ಮಾಡ್ಬೋದು. ನೀನು ಒಂದ್ಸತಿ ಪಾಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಹೇಳಿದ್ದು ಈ ಡಾಕ್ಯುಮೆಂಟ್ರಿ ನೋಡು ಅಂತ. ಹಲೋ, ಹೌದಮ್ಮ, ನಾನೇ ಸ್ನೇಕ್ ಸುಂದರ್. ಬೇಗ ಬನ್ನಿ ಅಂದರೆ ಅಡ್ರೆಸ್? ಹಾಂ ಹೌದು, ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇದೆ. ಹಾಂ ಅದೇ ಖಾಲಿ ಸೈಟ್ ಹತ್ರ. ಹಾಂ ಗೊತ್ತಾಯ್ತು ಬಂದೆ. ಅಯ್ಯೋ, ಹಾವೆಲ್ಲೂ ಹೋಗಲ್ಲ, ನಾ ಬಂದೆ. ಸ್ನೇಕ್ ಕಾಲ್ ಬಂದಿದೆ. 10,000 ಒಂದೇ ಹಾವು. ಕ್ಯಾಮ್ರಾ ತಗೋ, ನಡಿ ಹೋಗೋಣ.
ಸಕ್ಸಸ್ ಸಕ್ಸಸ್ ಶಾಲಿನಿ ಸಕ್ಸಸ್. ಓಹ್ ಸುಂದರ, ರಾಜು, ವೆರಿ ಗುಡ್. ಪುಟ್ಟಚಾರಿಯಲ್ಲಿ ಪುಟ್ಟಚಾರಿ 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 ಬಾ, ಇದ್ರ ಮೇಲೆ ಹೋಗೇ ಬಿಡು. ಪುಟ್ಟಚಾರಿ ಒಂದು ನಿಮಿಷ. ಹಾಂ ನೋಡಿದ್ರಾ ನೋಡಿದ್ರಾ, ಚೇಂಜ್ ಆಯ್ತು, ಚೇಂಜ್ ಆಯ್ತು. ನಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು. ಸಕ್ಸಸ್ 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 ಕಾರ್ಬನ್ ಕೇಕ್ ಸಕ್ಸಸ್ 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 ಕಾರ್ಬನ್ ಕೇಕ್ ಸಕ್ಸಸ್. ಭೂಮಿಯ ಬಿಸಿಗೆ ಕಾರಣವಾದ ಮನುಷ್ಯನ ಬದುಕಿಗೆ ಮಾರಕವಾದ ಇಂಗಾಲ ಕ್ಷಣ ಹಿಡಿದು ಕೊಡುವ ಕಾರ್ಬನ್ ಕೇಕ್ ಸಕ್ಸಸ್. ಈಗ ಈ ಕೇಕ್ನಿಂದ ಭೂಮಿ ಮೇಲಿರೋ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣನ ಹೆಚ್ಚಾಗಂತೆ ನೋಡ್ಕೊಬಹುದು. ಭೂಮಿ ಇನ್ನು ಬಿಸಿಯಾಗುವುದನ್ನ ತಡೆಗಟ್ಟಬಹುದು. ಭೂಮಿಯ ಭವಿಷ್ಯದ ಭೀಕರ ದುರಂತದ ದಿನಗಳನ್ನ ಸಾಕಷ್ಟು ಸಾಕಷ್ಟು ದೂರಕ್ಕೆ ತಳ್ಳಬಹುದು. ಫ್ರೆಂಡ್ಸ್, ನಾವು ಗೆದ್ದು. ಮೇಡಮ್, ಸರ್ ಕಷ್ಟಪಟ್ಟಿದ್ದಕ್ಕೂ ಫಲ ಸಿಕ್ತು ಮೇಡಮ್. ಹೌದು ಮೇಡಮ್, ಇನ್ಮೇಲಿಂದ ನಮ್ಮ ಸ್ವಾಮಿ ಸರ್ ಫೇಮಸ್ಸು ಫೇಮಸ್ಸು. ಹೋಗ್ಲಿ ಬಿಡಿ, ಅವ್ರ ಸ್ವಭಾವನೇ ಹಾಗೆ. ಇವ್ಯಾವುದು ಅವಳಿಗೆ ಬೇಕಾಗಿಲ್ಲ. ಆದ್ರೆ ನಾವು ಸಂಭ್ರಮಿಸೋದಕ್ಕೇನು ಅಡ್ಡಿಲ್ವಲ್ಲ. ತಾಳಿ, ಅಡುಗೆ ಮೇಲೆ ಸ್ವೀಟ್ಸ್ ಇತ್ತು ಅನ್ಸುತ್ತೆ, ನೋಡ್ತೀವಿ. ಡೋಂಟ್ ವರಿ ಮಿಸ್ಟರ್ ಸ್ವಾಮಿ, ಸ್ವೀಟ್ಸ್ ನಾನೇ ತಂದಿದ್ದೀನಿ. ಲೆಟ್ಸ್ ಸೆಲೆಬ್ರೇಟ್. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಟಿ.ಎಸ್.ಎಸ್. ಸ್ವಾಮಿ. ಸ್ವೀಟ್ ಕುತ್ಕೋಬೋದಾ? ನಾವು ಯಾರು ಅಂತ ಅಡ್ಡಿ ಈ ದೇಶದ ಪ್ರತಿಷ್ಠಿತ MNC ಇಂದ ಬಂದಿದ್ದೀನಿ. ಆಶ್ಚರ್ಯ. ಯಾಕೆ? ಪ್ರಯೋಗ ಫಲ ಕೊಟ್ಟು 10 ನಿಮಿಷ ಕೂಡ ಆಗಿಲ್ಲ, ಅಷ್ಟೆಲ್ಲ ಹೇಗೆ ಗೊತ್ತಾಯ್ತು ಅಂತೀರಾ? ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಮಿಸ್ಟರ್ ಸ್ವಾಮಿ? ನಮ್ಮ ಕಂಪ್ನಿಯಲ್ಲಿ ಪ್ರಪಂಚದ ಯಾವ್ಯಾವ ಪ್ರತಿಭೆಗಳು ಏನೇನು ಸಂಶೋಧನೆ ನಡೆಸಿವೆ ಅಂತ ಗಮನಿಸಲಿಕ್ಕೆ ಒಂದು ಪ್ರತ್ಯೇಕ ವಿಭಾಗನೇ ಇದೆ. ಅದು ಅಲ್ಲದೆ ನೀವೇನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಅಂತ ನೀವೇ 4 ಕಡೆ ಮಾತಾಡಿದ್ದೀರಲ್ಲ. ನಾವು ಯಾರು, ನಿಮ್ಮ ಕಂಪ್ನಿ ಅದು ಅಂತಾನೆ ಹೇಳಿಲ್ಲ. ಹೇಳ್ತೀನಿ, ನಮ್ಮ ಕಂಪನಿ ನಿಮ್ಮ ಸಂಶೋಧನೆಯನ್ನ ನೀವು ಕೇಳೋ ಮೊತ್ತಕ್ಕೆ ಕೊಂಡ್ಕೊಳ್ಳೋಕೆ ಸಿದ್ಧವಿದೆ. ನೀವು ಹ್ಞೂ ಅಂದ ತಕ್ಷಣ ಅಮೌಂಟು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕ್ಷಮಿಸಿ, ಹಣದ ಆಸೆಗೆ ನನ್ನ ಸಂಶೋಧನೆಯನ್ನ ತಯಾರಿಸಿಲ್ಲ. ಬೇಡ, ಹಾಗೆ ಕೊಟ್ಬಿಡಿ. ಕೊಡ್ತೀನಿ. ನನ್ನ ಸಂಶೋಧನೆ ಇನ್ನೂ ಪೂರ್ಣವಾಗಿಲ್ಲ. ನಾನು ತಯಾರಿಸಿರೋ ಕೇಕ್ ಕಾರ್ಬನ್ ಹೀರ್ಕೊಳ್ಳುತ್ತೆ ನಿಜ, ಆದರೆ ಹೀರ್ಕೊಂಡ ಕಾರ್ಬನ್ ಕೇಕನ್ನು ಡಿಸ್ಪೋಸ್ ಮಾಡೋದು ಹೇಗೆ ಅಂತ ನಾನಿನ್ನೂ ಕಂಡುಹಿಡ್ಕೊಂಡಿಲ್ಲ. ಅದನ್ನು ಕಂಡುಹಿಡ್ದಾದ್ಮೇಲೆ ನನ್ನ ಸಂಶೋಧನೆನ ಹಾಗೆ ಕೊಟ್ಬಿಡ್ತೀನಿ. ಆದರೆ ಅದು ನಿಮಗಲ್ಲ, ಮತ್ತೆ ಸರ್ಕಾರಕ್ಕೆ. ಸರ್ಕಾರಕ್ಕೆ? ಯಾಕೆ? ದುಡ್ಡು ಗಳಿಸೋ ಸರ್ಕಾರ ಆಗಬಾರ್ದು ನಾನು ತಯಾರಿಸಿರೋ ಕೇಕ್. ಭೂಮಿ ಮೇಲೆ ಜೀವಿಸೋ ಪ್ರತಿಯೊಬ್ಬನ ಮೂಲಭೂತ ಅಗತ್ಯಗಳಲ್ಲಿ ಇದು ಒಂದಾಗಬೇಕು. ಅದು ಸಾಧ್ಯವಾಗಬೇಕಂದ್ರೆ ದುಡ್ಡು ಗಳಿಸದೆ ಏಕೈಕ ಧ್ಯೇಯೋದ್ದೇಶವಾಗಿರೋ ನಿಮ್ಮಂಥ ಕಂಪನಿಗಳಿಂದ ಇದನ್ನು ದೂರ ಇಡಬೇಕು. ಅದರಿಂದ ನಿಮಗೇನು ಲಾಭ? ಯಾವುದೇ ಲಾಭದ ಉದ್ದೇಶದಿಂದ ನಾನು ಇದನ್ನು ಕಂಡುಹಿಡಿದಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ಇದರಲ್ಲಿ ಯೋಚನೆ ಮಾಡೋ ಅಗತ್ಯ ನನಗಿಲ್ಲ. ಇದೇ ನಿಮ್ಮ ಕಡೆ ನಿರ್ಧಾರನಾ? ಹೌದು. ಆಯಿತು. ಈ ದೇಶದ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ತೀರ್ಮಾನ ಮಾಡೋ ಸಾಮರ್ಥ್ಯ ಇರೋ ಬೆರಳೆಣಿಕೆ ಕಂಪನಿಗಳಲ್ಲಿ ನಮ್ಮ ಕಂಪ್ನಿ ಕೂಡ ಒಂದು. ಅಂಥದ್ರಲ್ಲಿ ಒಂದು ಸಂಶೋಧನೆಯನ್ನ ಹೇಗೆ ಪಡ್ಕೊಳ್ಬೇಕು ಅಂತ ಗೊತ್ತಿದೆ ಅಂತಾನಾ? ಇಲ್ಲಿ ಬರ್ತೀನಿ. ಸರ್, ಇನ್ನು ಅಪಾಯದ ಮುನ್ಸೂಚನೆ ಇದೆ ಸರ್. ಕೆಲವೇ ನಿಮಿಷಗಳಲ್ಲಿ ಇಷ್ಟೆಲ್ಲ? ಸರ್, ನನ್ಗನ್ಸುತ್ತೆ ನೀವು ಒಂದು ಪ್ರೆಸ್ ಮೀಟ್ ಮಾಡಿ. ಹೌದು ರಾಜು, ಈ ಕೂಡಲೇ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡು. ನ್ಯೂಸ್ ಪೇಪರಲ್ಲಿ ಇವ್ರ ಬಗ್ಗೆ ಇಷ್ಟೊಂದು ಬರ್ತಿದಲ್ಲ, ನಿಜಕ್ಕೂ ಇವ್ರು ಕಂಡುಹಿಡ್ದಿರೋದು ಅಂಥ ಮಹತ್ವದ್ದ. ಕ್ಲಬ್ಬಲ್ನಂತೂ ಎಲ್ಲರೂ ನಂಗೆ ಕಂಗ್ರ್ಯಾಚುಲೇಟ್ ಮಾಡೋರೆ. ಇವ್ರ ಹಸ್ಬೆಂಡ್ ಇಸ್ ರಿಯಲಿ ಗ್ರೇಟ್ ಅಂತ. ಏನು ಅಂಥ ಮಹತ್ವದ ಇವ್ರು ಕಂಡುಹಿಡ್ದಿರೋದು? ನೀವೇ ನೋಡಿದ್ರಲ್ಲ ಮೇಡಮ್. ಸರಿ, ಇವ್ರು ಯಾಕೆ ಕೊಡ್ತಿಲ್ಲ ಅಂತಿದ್ದಾರೆ? ಪ್ರಯೋಗ ಅರ್ಧ ಮುಗ್ದಿದೆ, ಇನ್ನೂ ಅರ್ಧ ಆಗಬೇಕು. ಮತ್ತೆ ಇಷ್ಟೆಲ್ಲ ಫೋನ್ ಕಾಲ್ಸ್ ಯಾಕೆ? ಯಾಕೆ ಅಷ್ಟೊಂದು ದುಡ್ಡು ಕೊಡೋಕೆ ಬಂದಿದ್ರು? ದುಡ್ಡಿನ ಹಿಂದೆ ಬಿದ್ದಿರೋ ಜನಕ್ಕೆ ಸ್ವಾಮಿ ಸರ್ ಮಾಡಿರೋಷ್ಟು ಸಾಕು ಮೇಡಮ್ ಹಣ ಮಾಡೋದಕ್ಕೆ. ಮತ್ತೆ ಕೊಟ್ಬಿಡೋ ತಾನೆ. ಈಗಲೇ ಕೊಟ್ಟರೆ ಅನುಕೂಲಕ್ಕಿಂತ ಅಪಾಯನೇ ಜಾಸ್ತಿ. ಏನಪಾಯ? ಶತ್ರು ರಾಷ್ಟ್ರದವರು ಈ ಕಾರ್ಬನ್ ಕೇಕ್ನ ಕೂಡಿಟ್ಟು ಒಂದು ಅಸ್ತ್ರವಾಗಿ ಬಳಸೋ ಸಾಧ್ಯತೆನೂ ಇದೆ.
ಇರಬಹುದು. ಆದರೆ ಜನ ಬಹಳ ಕೆಟ್ಟವರು ಶಾಲಿನಿ, ಏನು ಮಾಡೋಕ್ಕೂ ಹೆಸಲ್ಲ. ಪುಟ್ಟಾಚಾರಿ, ಏನು ಇದು? ಸನ್ಮಾನ ಮಾಡಿದವರು ಸ್ವಾಮಿ ಸರಿ ಕೊಟ್ಟಿದ್ದು. ಅವತ್ತು ರಾಕ್ಷಸ ಹಿರಣ್ಯಾಕ್ಷನ ಉಪಟಳದಿಂದ ಮಹಾವಿಷ್ಣು ವರಾಹ ರೂಪ ತಾಳಿ ಭೂಮಿ ರಕ್ಷಿಸ್ತ. ಇವತ್ತು ಅದೇ ವಿಷ್ಣು ಸ್ವಾಮಿ ಸರ್ ರೂಪ ತಾಳಿ ಭೂಮಿ ರಕ್ಷಿಸ್ತಾ ಇದ್ದಾನೆ ಅಂತ ವಿಗ್ರಹನ ಕೊಟ್ಟರು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ? ನೋಡಿ ಮೇಡಮ್, ಈ ಮೂರ್ತಿ ಕಂಚಿದ್ದು. ಇದು ಹೊಟ್ಟೆನೂ ಓಪನ್ ಮಾಡ್ಬೋದು, ಭೂಮಿನೂ ಓಪನ್ ಮಾಡ್ಬೋದು. ಅಲ್ವೋ ಶಾಲಿನಿನೇ ಹೋಗಿಲ್ಲ, ನೀನು ಯಾಕೆ ಎಲ್ಲ ಕೆಲಸ ಬಿಟ್ಟು ಹೋದೆ? ಕೂತ್ಗಟ್ಟಿ ಹೋಗಿ ಬಿಡಕ್ಕೆ. ಏನ್ ಜನ ಚಪ್ಪಾಳೆ ತಟ್ಟಿದ್ದು ತಟ್ಟಿದ್ದೆ, ಕೈ ಕುಲ್ಕಿದ್ದೆ. ಯಾರಿಗೆ? ನಿಂಗ? ಹಂಗಲ್ಲ, ಸ್ವಾಮಿ ಸರ್ಗೆ. ನೀನೊಬ್ಬ, ನೀನು ತಗೊಂಡು ಹೋಗಲ್ಲಿಡು. ಇವ್ರು ಎಷ್ಟೊತ್ತಿಗೆ ಬರೋದು? ಇನ್ನೇನು ಬರಬಹುದು, ಸನ್ಮಾನ ಆಗಲೇ ಮುಗ್ದಿರುತ್ತೆ. ಓ, ಬಂದರು. ಜೊತೆಗೆ ಶೇಷಾದ್ರಿ ಅವರು ಬಂದರು ಅಂತ ಕಾಣುತ್ತೆ. ಯಾವ ಶೇಷಾದ್ರಿನೇ? ಇವ್ರು ದೊಡ್ಡಪ್ಪನ ಮಗನಾ? ಅಲ್ಲ ಮೇಡಮ್, ಅವರು ಒಬ್ಬ ಫೇಮಸ್ ಸೈನ್ಸ್ ರಿಪೋರ್ಟರ್, ಇಂಟರ್ನ್ಯಾಷನಲಿ ನೋನ್. ಸ್ವಾಮಿ ಸರ್ನ ಸಂದರ್ಶನ ಮಾಡಕ್ಕೆ ಬಂದಿದ್ದಾರೆ. ಮಿಸ್ಟರ್ ಶೇಷಾದ್ರಿ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನೀವು ಬರ್ತಿದ್ದೇನಲ್ಲ, ಓದಿದ್ದೀನಿ. ಬಹಳ ಸ್ವಾರಸ್ಯವಾಗಿದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಟೆಕ್ಸ್ಟ್ ಬುಕ್ ಮಾಡೋಣ ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ಶಾಲಿನಿ, ಇದನ್ನೆಲ್ಲ ಒಳಗಿಟ್ಟು ಒಂದು ಡೆಮೋ CD ತೊಗೊಂಡು. ಸರಿ ಸರ್. ನನ್ನ ಶ್ರೀಮತಿ. ನಮಸ್ಕಾರ. ಟೀ ಆಗ್ಬೋದು. ಸರ್, CD. ಇವಳು ಶಾಲಿನಿ, ನನ್ನ ರಿಸರ್ಚ್ ಅಸಿಸ್ಟೆಂಟ್, ವೆರಿ ಬ್ರೈಟ್ ಗರ್ಲ್. ಈತ ಪುಟ್ಟಾಚಾರಿ. ಗೊತ್ತು, ಇವರೇ ತಾನೇ ಹೊಗೆ ಬಿಟ್ಟಿದ್ದು. ಮರೆಯೋದಿಕ್ಕೆ ಮೊದಲು ಇದು ಡೆಮೋ CD. ಮಿಸ್ಟರ್ ಶೇಷಾದ್ರಿ, ನಾವಾಗಲೇ ಡಿಸ್ಕಸ್ ಮಾಡಿದಾಗೆ ಭೂಮಿಯ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ಹಾಕ್ತಿರೋ ಹಾಗೆ ಭೂಮಿಯ ಉಷ್ಣತೆ ಹೆಚ್ಚೋದ್ರೆ ಅದು 18 ಡಿಗ್ರಿ ಸೆಲ್ಸಿಯಸ್ ಆಗ್ಬೋದು ಅಂತ ತಜ್ಞರ ಅಂದಾಜು. ಅದು 16ಕ್ಕೆ ಮುಟ್ಟಿದ್ರು ಭೂಮಿ ಮೇಲೆ ಜೀವನ ತುಂಬ ಕಷ್ಟ ಆಗತ್ತೆ. 106 ಕೋಟಿ ಜನ ನೀರು, ಆಹಾರ, ಉರುವಲು ಬಡದಾಡಿ ಸಾಯೋ ಪರಿಸ್ಥಿತಿ ಬರಬಹುದು. ಈ ಹಿಂದೆ, ಅಂದರೆ 1.5 ಲಕ್ಷ ವರ್ಷಗಳ ಹಿಂದೆ ಭೂಮಿ ಬಿಸಿಯಾಗಿತ್ತು ಅಂತ ಹೇಳ್ತಾರೆ. ಆದರೆ ಈಗಿನಷ್ಟಲ್ಲ. ಹೌದು, ಈಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದ ಜಾಗತಿಕ ತಾಪಮಾನ ಒಂದೇ ಸಮನೆ ಏರ್ತಾ ಇದೆ. ಅಂದರೆ ವಾಯುಮಂಡಲಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್, ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರೋಜನ್ ಆಕ್ಸೈಡ್ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸೇರಿಸ್ತಾ ಇದ್ದೀವಿ. ವಾತಾವರಣದಲ್ಲಿ ಈ ಅನಿಲಗಳ ಪ್ರಮಾಣ ಹೆಚ್ಚಾಗ್ತಾ ಹೋದ ಹಾಗೆ ಉಷ್ಣತೆಯೂ ಏರ್ತಾ ಇರುತ್ತೆ. ಕಳೆದ 100 ವರ್ಷಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 27%ರಷ್ಟಾಗಿದೆ. ಒಂದು ಕಡೆಯಿಂದ ಅಪಾರವಾದ ಹೊಗೆನ ವಾತಾವರಣಕ್ಕೆ ಬಿಡ್ತಾ ಇದ್ದೀವಿ, ಇನ್ನೊಂದು ಕಡೆ ಮಿತಿ ಮೀರಿ ಕಾಡುಗಳನ್ನ ನಾಶ ಮಾಡ್ತಾ ಇದ್ದೀವಿ. ಇವತ್ತು ಈ ಬಿಸಿ ಏರೋದಕ್ಕೆ ಈ ಮನುಷ್ಯನೇ ಕಾರಣ. ಓ ಸಾರಿ. ಇದೇ ಥರ ಭೂಮಿ ಉಷ್ಣತೆ ಹೆಚ್ಚಾಗ್ತಾ ಹೋದರೆ ಕರಾವಳಿ ಪ್ರದೇಶಗಳಿಗೆ ನಿಧಾನವಾಗಿ ನೀರು ಬರ್ಬೋದು. ಮುಂಬೈ, ಕಾರವಾರ, ಮಂಗಳೂರು, ಚೆನ್ನೈ ನಗರ ಪ್ರದೇಶಗಳಲ್ಲಿ ನಿಧಾನವಾಗಿ ನೀರು ಬರಬಹುದು. ಈ ತಪ್ಪಿಗೆ ಪಾಶ್ಚಾತ್ಯ ದೇಶಗಳೇ ಕಾರಣ ಅನ್ನೋ ಮಾತು ಇದೆ. ಅವರೇ ಏನಾದರೂ ಪರಿಹಾರ ಕಂಡುಹಿಡಿಬೇಕನ್ನೋ ಕೂಗು ಇದೆಯಲ್ಲ. ತಪ್ಪಿತಸ್ಥರು ಶ್ರೀಮಂತ ದೇಶಗಳೇ ಆಗಿರಬಹುದು, ಆದರೆ ನಾವು ಇನ್ನಷ್ಟು ಅಭಿವೃದ್ಧಿ, ಇನ್ನಷ್ಟು ನಗರ ವಿಸ್ತರಣೆ, ಇನ್ನಷ್ಟು ಭೋಗ ವಸ್ತುಗಳು ಅಂತ ಅವ್ರ ಹಾದಿನೇ ತುಳಿತಾ ಇದ್ದೀವಿ. ಇದು ಹೇಗಾಗಿದೆ ಅಂದರೆ, ಹಡಗು ಮುಳುಗೋ ಸಮಯದಲ್ಲಿ ಪ್ರಯಾಣಿಕರೆಲ್ಲ ಸೇರಿ ಹಡಗಿನ ತೂತು ಮುಚ್ಚೋ ಬದಲು ಎಲ್ಲರೂ ಫಸ್ಟ್ ಕ್ಲಾಸ್ ಕ್ಯಾಬಿನ್ಗೆ ನುಗ್ಗೋ ಪ್ರಯತ್ನ ಮಾಡ್ತಿರೋ ಹಾಗಿದೆ. ಆಸ್ಟ್ರೇಲಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಮುದ್ರ ತಳದಲ್ಲಿ ಕೂಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಿಮ್ಮ ಲೇಖನದಲ್ಲಿ ಬರೆದಿದ್ರಿ. ಹೌದು, ಅಲ್ಲಿ ಇಂಜಿನಿಯರ್ಗಳು ಅದು 1000 ವರ್ಷ ಹಾಗೆ ಇರತ್ತೆ ಅಂತಿದ್ದಾರೆ. ಏನು ಗ್ಯಾರಂಟಿ? ಕೂಡಿಟ್ಟ ಕಾರ್ಬನ್ ದೊಡ್ಡ ಪ್ರಮಾಣದಲ್ಲಿ ಹೊರ ಬಂದರೆ ಯೋಚಿಸಬೇಕಾದ ವಿಷಯ ಅಲ್ವಾ? ಹಾಗಾದರೆ ನಿಮ್ಮ ಈ ಕಾರ್ಬನ್ ಕೇಕ್ಗೂ ಮಿತಿ ಇದೆ, ಅದರಿಂದನೂ ಅಪಾಯ ಬರಬಹುದು. ಖಂಡಿತ, ನಿಮ್ಮ ಸರಿ ಇದೆ. ನಾವು ತಯಾರಿಸಿರೋ ಕೇಕನ್ನು ಡಿಸ್ಪೋಸ್ ಮಾಡೋವರೆಗೂ ಅದನ್ನು ಯಾರಿಗೂ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ತೀರ್ಮಾನಿಸಿದ್ದೀವಿ. ಮುಂದಿನ ಪೀಳಿಗೆ ಅವರು ನಮ್ಮನ್ನು ಕೇಳ್ಬೋದು, ನಿಮ್ಮ ಕಾಲದಲ್ಲಿ ಇದನ್ನೆಲ್ಲ ಸರಿಪಡಿಸ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ. ಅವರು ನಾಳೆ ಕೇಳೋ ಪ್ರಶ್ನೆ ನಮಗೆ ಇವತ್ತು ಕೇಳಿಸ್ಬೇಕು. ಸರ್, ಸಂದರ್ಶನ ನೀಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಮುಂದಿನ ಸಂಶೋಧನೆಗಳೆಲ್ಲ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಸರ್, ಒಂದು ಗ್ರೂಪ್ ಫೋಟೋ. ಮೇಡಮ್, ನೀನು ಬಾರಮ್ಮ. ಆ ಹೊಗೆ ಉದ್ದರನ್ನು ಕರೀರಿ.
ನನ್ನ ಕಾರ್ಡು. ನಾನು ಬರ್ತೀನಿ. ಯಾರು ನೋಡು? ನಾನು ರಾಜಶೇಖರ್, ಪರಿಸರ ಖಾತೆಯ ಕೇಂದ್ರ ಸಚಿವರು ನಾಡಿದ್ದು ಸಂಜೆ ತಮ್ಮನ್ನು ಅಭಿನಂದಿಸಲು ಬರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಮನೆಯ ಸೆಕ್ಯೂರಿಟಿ ಚೆಕ್ ಮಾಡಲು ನಂಗೆ ಆರ್ಡರ್ ಆಗಿದೆ. ಥ್ಯಾಂಕ್ ಯು ಶಾಲಿನಿ. ವಿಷಯನ ರಾಜೇಶ್ ನನಗೂ ತಿಳಿಸು. ಮಂತ್ರಿಗಳು ಬಂದಾಗ ಅವರು ಇಲ್ಲಿರು. ಶಾಲಿನಿ, ನೀನು ಇರಬೇಕು. ಓಕೆ ಸರ್. ಅಪ್ಪ ಅಪ್ಪ, ವೀಣಾ, ಇದೇನಮ್ಮ ಇಷ್ಟು ಹಠಾತ್ ಆಗಿ? ಯಾಕೋ ತುಂಬ ನಿಮ್ಮನ್ನು ನೋಡ್ಬೇಕು ಅನಿಸ್ತಾ ಇತ್ತಪ್ಪ. ಅದಕ್ಕೆ ಸೀದಾ ಫ್ಲೈಟ್ ಹತ್ತಿ ಹೊರಡ್ಬಿಟ್ಟೆ. ಹೇಗಿದ್ದೀರಾ ಅಪ್ಪ? ನಾನು ಚೆನ್ನಾಗಿದ್ದೀನಿ. ಅಳಿಯಂದ್ರು ಮಗು ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರಪ್ಪ. ನಿಮ್ಮ ಮೊಮ್ಮಗಳಂತೂ 3 ಹೊತ್ತು ನಿಮ್ಮನ್ನೇ ಕೇಳ್ತಾ ಇರ್ತಾಳಪ್ಪ. ಅಮ್ಮ ಎಲ್ಲಪ್ಪ? ಒಳಗಿದ್ದಾಳೆ. ಅಮ್ಮ ಅಮ್ಮ, ವೀಣಾ, ಏನೇ ಇದು? ಫೋನ್ ಆದ್ರೂ ಮಾಡ್ಬಾರ್ದಿತ್ತಾ? ನಾನೇ ಏರ್ಪೋರ್ಟಿಗೆ ಬರ್ತಿದ್ದೆ. ವೀಣಾ, ಇವಳು ಧ್ವನಿ ಕೇಳಿ ಆದರೂ ಎಷ್ಟು ವರ್ಷಗಳಾಗಿತ್ತು. ಈಗ ದಿಢೀರಂತ ಏನಂತ ಅರ್ಜೆಂಟ್ ಕೆಲಸ ಇರಬಹುದು. ಬಹುಶಃ ನನ್ನ ಈ ಹೊಸ ಆವಿಷ್ಕಾರದ ಸಂಗತಿ ದೂರದ ಅಮೇರಿಕೆಯಲ್ಲಿ ಅವಳು ಕಿವಿಗೆ ಬಿತ್ತಾ? ಬೀಳಲ್ದೆ ಏನು? ಇಡೀ ಜಗತ್ತಿಗೆ ಗೊತ್ತಿದ ಮೇಲೆ ಅವಳು ಗಂಡನ ಕಿವಿಗೆ ಬೀಳಲ್ದೆ ಇರತ್ತಾ? ಸಂತೋಷದಿಂದ ಕಂಗ್ರ್ಯಾಚುಲೇಟ್ ಮಾಡೋದೇ ಆಗಿದ್ರೆ ಫೋನಲ್ಲೇ ಶಾಸ್ತ್ರ ಮಾಡಿ ಮುಗಿಸ್ಬೋದಿತ್ತಲ್ಲ. ಇಲ್ಲ, ಇವಳ ಉದ್ದೇಶ ಬೇರೆಯೇ ಇದೆ. ಛೇ, ಮನುಷ್ಯ ಯಶಸ್ಸಿನ ಮೆಟ್ಲು ಹತ್ತು ಹೊರಟು ಕೂಡಲೇ ಅವನ ಫಲದ ಪಾಲುದಾರಿಕೆಗೆ ಹೇಗೆ ಜನ ಮುತ್ಕೊಳ್ತಾರೆ. ಇಲ್ಲ, ಯಾರನ್ನೂ ನಂಬಲಿಕ್ಕಾಗಲ್ಲ. ನನ್ನ ಕೈಯಲ್ಲಿ ಉರಿಯೋ ದಂಡಕಾಷ್ಟ ಇರೋವರೆಗೂ ಅಪಾಯ ತಪ್ಪಿದ್ದಲ್ಲ. ಇವ್ರು ದಿಕ್ ತಪ್ಪಿಸ್ಲಿಕ್ಕೆ ಏನಾದರೂ ಮಾಡಲೇಬೇಕು. ಗಸಗಸೆ ಪಾಯಸ ಮನೆಯಲ್ಲೇ ಮಾಡಿದ್ದು. ಒಂದೇ ಮನೇಲಿದ್ರು ಮಾತಾಡದೆ ವರ್ಷಗಳೇ ಆಗಿತ್ತಲ್ವಾ? ಇರ್ಲಿ, ಬರೆಯೋದು ಮುಗಿ. ಬರೀತಿದ್ರಿ? ಏನು ಬರೀತಿದ್ರಿ? ದಿ ಡೀಟೇಲ್ ಪ್ರೋಸೆಸ್ ಆಫ್ ಕಾರ್ಬನ್ ಅಬ್ಸಾರ್ಪ್ಷನ್ ಕೇಕ್. ಅಂದರೆ ಭೂಮಿ ಮೇಲಿರೋ ಕಾರ್ಬನನ್ನು ಹೀರ್ಕೊಳ್ಳೋಂಥ ಕೇಕ್ ತಯಾರಿಸೋ ಫಾರ್ಮುಲಾ. ಅದು ನೀವೀಗೇನೋ ಕಂಡು ಹಿಡ್ತಿದ್ದೀರಲ್ಲ, ಅದನ್ನ ಹೇಗೆ ತಯಾರಿಸೋದಂತನಾ? ಹೌದು. ಅದು ನೀವೇನು ಕಂಡು ಹಿಡ್ತಿದ್ದೀರೋ ಅದನ್ನ ಕೊಟ್ಬಿಡಿ. ಯಾರಿಗೆ? ಯಾರು ಕೇಳ್ತಿದ್ದಾರೋ ಅವ್ರಿಗೆ. ಅವ್ರೇನು ಸುಮ್ಮನೆ ಕೇಳ್ತಿಲ್ವಲ್ಲ, ಹಣನೂ ಕೊಡ್ತಾರಲ್ಲ. ವಿಜಯ, ನೀನು ನನ್ನ ಮದುವೆ ಆಗಿ ಮನೆಗೆ ಬಂದಾಗಿದ್ರೂ ಹೇಳ್ತಾನೆ ಇದ್ದೀನಿ, ಮನುಷ್ಯರಿಗೆ ತೀರಾ ಅಪಾಯಕಾರಿ ಅನಿಸೋದನ್ನ ಭೂಮಿ ತೀರಾ ಆಳದಲ್ಲಿ ಹೂತಿಟ್ಟಿದೆ ಅಂತ. ಕೈಗೆ ಸುಲಭವಾಗಿ ಸಿಗದಿರೋ ಹಾಗೆ ಈ ಮರಗಿಡಗಳ ಬೇರು ಎಷ್ಟು ಆಳಕ್ಕೆ ಹೋಗಿದೆಯೋ ಅಷ್ಟು ಮಾತ್ರ ನಮ್ಮ ಬದುಕನ್ನು ಖುಷಿಯಾಗಿಟ್ಟಿರುತ್ತೆ. ಅದಕ್ಕಿಂತ ಕಳಾಗಿರೋದಲ್ಲ ವಿಷಗಳು. ಅದರ ರತ್ನ, ವಜ್ರ, ಖನಿಜ ಏನೇ ಆಗಿರಲಿ. ನನಗೆ ಹಣದ ಆಸೆ, ಶ್ರೀಮಂತಿಕೆ ಹುಚ್ಚು ಅಂತ ಹೀಯಾಳಿಸ್ಬೇಡಿ. ಆ ಥರ ಅನ್ನೋದಕ್ಕೆ ನನ್ನ ಹತ್ರ ಇರೋದಾದ್ರೂ ಏನು? ಆ ಲೋಲಾಕ್ಷಿ ಗಂಡ ಅವ್ರ ಸಿಲ್ವರ್ ವೆಡ್ಡಿಂಗ್ ಆನಿವರ್ಸರಿಗೆ ಡೈಮಂಡ್ ಸೆಟ್ ತೆಗೆದುಕೊಟ್ಟಿದ್ದಾರೆ. ಆ ಸ್ವರ್ಣಮ್ನವ್ರ ಗಂಡ ಅವ್ರ ಹೆಸರಿಗೆ 50-80 ಸೈಟ್ ಮಾಡಿಸ್ಕೊಟ್ಟಿದ್ದಾರೆ. ನಾವು 4 ಜನದ ಹಾಗೆ ಬದುಕೋದ್ರಲ್ಲಿ ತಪ್ಪೇನು? ಮದುವೆ ಆದಾಗ್ಲಿಂದ ಒಂದ್ಸಲಿ ವಿದೇಶ ಪ್ರವಾಸಕ್ಕೆ ಹೋಗಿದ್ದೀವಾ? ವಿದೇಶ ಯಾಕೆ, ಸ್ವದೇಶನೇ ತೋರಿಸಿಲ್ಲ. ಕೆಲಸ ಕೆಲಸ ಕೆಲಸ, ನಿಮ್ಮ ಪ್ರಪಂಚವೇ ನಿಮಗೆ. ನಡೀರಿ, ಈಗಲೂ ಅವ್ರು ಕೊಡೋ ದುಡ್ಡು ತಗೊಂಡು. ನನ್ನ ಸ್ವಭಾವ ಗೊತ್ತಿದ್ದು ನೀನು. ನೀವು ಕೊಡದೆ ಹೋದ್ರೆ ಆ ಜನ ಬಲವಂತವಾಗಿ ಕಿತ್ಕೊಂಡು ಹೋಗ್ತಾರೆ. ನನ್ನ ಪ್ರಯೋಗ ಇನ್ನೂ ಪೂರ್ಣವಾಗಿಲ್ಲ. ಅದು ಪೂರ್ತಿ ಆಗೋದು ಯಾವಾಗ? ಸ್ವಲ್ಪ ಸಮಯ ಹಿಡಿಯುತ್ತೆ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಲ್ಲಿವರೆಗೂ ಅವ್ರು ಕಾಯಲ್ಲ. ನಿಮ್ಮ ಪ್ರಾಣ ತೆಗ್ದಾದ್ರೂ ಅದನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಂಚೆ ನೀವೇ ಕೊಟ್ಬಿಡಿ. ಇಲ್ಲ, ನನ್ನ ಪ್ರಾಣ ಹೋದ್ರೂ ಅದನ್ನು ಕೊಡೋದಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಪ್ರಯೋಗ ಪೂರ್ಣವಾಗದೆ ಕೊಟ್ಟರೆ ಅದರಿಂದ ಆಗೋ ಅಪಾಯದ ಅರಿವು ನಿನಗಿಲ್ಲ. ಅದೆಲ್ಲ ನಂಗೆ ಗೊತ್ತು, ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಇದೊಂದ್ಸಲ ನನ್ನ ಮಾತು ಕೇಳಿ. ನೀನು ಇದೊಂದು ಬಾರಿ ನನ್ನ ಮಾತು ಕೇಳು.
ಅಪ್ಪ ಅಪ್ಪ ಈ ಕೋಟ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕ್ಲಾ? ಕೋಟ್ ಏನ್ ಬೇಡ. ಏನು ಯೋಚನೆ ಮಾಡ್ತಾ ಕೂತಿದ್ರಿ ಅಪ್ಪ? ಏನೂ ಇಲ್ಲಮ್ಮ, ನಿನ್ನ ವಿಷಯನೇ ಯೋಚಿಸ್ತಿದ್ದೆ. ಹೆತ್ತ ಅಪ್ಪ ಅಮ್ಮನ 5-6 ವರ್ಷಕ್ಕೆ ಒಂದು ಬಾರಿ ನೋಡ್ಕೊಂಡು ಹೋಗೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಈಗ ನೀನು 2 ದಿನಕ್ಕೆ ಅರ್ಜೆಂಟಾಗಿ ಬಂದಿದ್ಯಾ ಅಂದರೆ ಏನಿಲ್ಲಪ್ಪ, ನಿಮ್ಮ ಸಂಶೋಧನೆ ವಿಷಯ ಅಲ್ಲಿವರೆಗೂ ತಲುಪಿದೆ. ವಿಷಯ ಕೇಳಿ ನಿಮ್ಮ ಅಳಿಯಂದ್ರೆ ಎಷ್ಟು ಖುಷಿ ಪಟ್ರು ಗೊತ್ತಾ ಅಪ್ಪ. ಅದಕ್ಕೆ ನೀವು ಕೊಟ್ಟರೆ ಫೈಂಡಿಂಗ್ಸ್ನ ತೊಗೊಂಡು ಹೋಗೋಣ ಅಂತ. ಗ್ಲೋಬಲ್ ವಾರ್ಮಿಂಗಿಗೆ ನಿಮ್ಮ ದೇಶದ ಕೊಡುಗೆನೆ ಬಹಳ ದೊಡ್ಡದು. ಕಾರ್ಬನ್ ಕ್ರೆಡಿಟ್ ತಗೊಂಡಾದ್ರೂ ಖುಷಿ ಪಡಬೇಕು ಅನ್ನೋ ದೇಶ ನೀನಿರೋ ದೇಶ. ಆ ದೇಶಕ್ಕೆ ನಮ್ಮ ಸಂಶೋಧನೆನ ಕೊಡುವಂತೆಲ್ಲ. ಅಲ್ಲಿ ಹಾಗೆ ಬದುಕೋದು ಇನ್ಎವಿಟಬಲ್ ಆಗಿ ಹೋಗಿದೆ ಅಪ್ಪ. ಒಂದೇ ಒಂದು ಹೆಜ್ಜೆ ಹಿಂದೆ ಇಡ್ಬೇಕಂದ್ರೂ ಯು ಫೀಲ್ ಸಫೋಕೇಟೆಡ್. ನೀವು ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಜಗತ್ತಿನ ಸುಣ್ಣೆ ಕಟ್ಟಿಸ್ತಿದ್ದೀರಿ. ನೀವು ಕಂಡು ಹಿಡಿದಿರೋ ಕೇಕ್ ಎಂಥ ಅದ್ಭುತವಾದದ್ದು ಅಂತ ಈ ದೇಶದ ಜನಕ್ಕೆ ಎಲ್ಲಪ್ಪ ಗೊತ್ತಾಗುತ್ತೆ. ಆ ಫಾರ್ಮುಲಾ, ಪ್ರೋಸೆಸ್, ಟೆಕ್ನಿಕ್ ಎಲ್ಲ ನನಗೆ ಕೊಡಿ. ಇಡೀ ಪ್ರಪಂಚನೇ ನಿಮ್ಮನ್ನು ಹಾಡಿ ಹೊಗಳೋ ಹಾಗೆ ಮಾಡ್ತೀನಿ. ಜಗತ್ತಿನ 10 ಜನ ಶ್ರೀಮಂತರೇ ಆದಿಲ್ಲಿ ನೀನು ಒಬ್ಬಳಾಗಬೇಕು ಅಂತಿದ್ಯಾ? ನನ್ನ ಗಂಡ ಹೇಳಿದಾನೆ ನಿಮ್ಮ ಹೆಸರಲ್ಲೇ ಕಂಪ್ನಿ ತೆಗೋಣ ಅಂತ. ನೀವು ಅಲ್ಲಿಗೆ ಬಂದ್ಬಿಡಿ, ಇಲ್ಲಿ ತಾನೇ ಯಾರಿದಾರೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ. ಇಷ್ಟು ದಿನ ಅದನ್ನ ಅರಿವಿಗೆ ಬರಲಿಲ್ವಾ? ಅಪ್ಪ, ನನಗೆ ತುಂಬ ಅವಮಾನ ಮಾಡ್ತಿದ್ದೀರಾ. ಅವಮಾನ ಅಲ್ಲಮ್ಮ, ಅನ್ಸಿದ್ದೀನಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ನನಗೆ ನಿಮ್ಮ ಫೈಂಡಿಂಗ್ಸ್ನ ಕೊಡದೆ ಹೋದರೆ ನಾನು ನನ್ನ ಗಂಡನಿಂದಲೂ ಅವಮಾನಕ್ಕೊಳಗಾಗಬೇಕಾಗತ್ತೆ. ಅದು ನಿನಗೆ ಸಂಬಂಧಪಟ್ಟ ವಿಷಯ. ನನ್ನ ಪ್ರಯೋಗ ಪೂರ್ಣವಾಗದೆ ನಾನು ಯಾವುದನ್ನು ಯಾರಿಗೂ ಕೊಡೋದಿಲ್ಲ. ಅಪ್ಪ, ನನ್ನ ಗಂಡ ಎಂಥವನು ಅಂದರೆ ಅವನು ಹೇಳಿದ್ದನ್ನು ತರಲಿಲ್ಲ ಅನ್ನೋ ವೀಣಾ. ಅಪ್ಪ ಪ್ಲೀಸ್. ಸಾರಿ ವೀಣಾ. ನೀವು ನಿಮ್ಮ ರಿಸರ್ಚ್ ಫೈಂಡಿಂಗ್ಸ್ನ ಕೊಡದೆ ಹೋದರೆ ಅಪ್ಪ ಪ್ಲೀಸ್ ಅಪ್ಪ, ನನ್ನ ಮಾತು ಕೇಳಿ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಅಪ್ಪ ಪ್ಲೀಸ್ ಅಪ್ಪ. ಬಲವಂತ ಮಾಡಬೇಡ. ಅಪ್ಪ ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ವೀಣಾ, ಪ್ರಯಾಣ ಮಾಡಿ ಬಂದಿದ್ಯಾ? ಹೋಗಿ ರೆಸ್ಟ್ ತಗೋ. ಅಪ್ಪ ಪ್ಲೀಸ್. ಮಂತ್ರಿಗಳು ಬಂದಾಗ ನಾವೆಲ್ಲ ಯಾಕೆ? ನೀವು ನನ್ನ ಸಾಹಸಕ್ಕೆ ಬೆನ್ನೆಲುಬಾಗಿ ನಿಂತವರು. ಸ್ನೇಹಿತರು ಬಂದ್ರೆ ಸರ್ ಮಿನಿಸ್ಟರ್ ಅಲ್ಲ ಪ್ರೈಮ್ ಮಿನಿಸ್ಟರ್ ಬಂದು ನಾನು ಹೋಗೋನೆ. ನಮಸ್ಕಾರಮ್ಮ. ಇವಳು ವೀಣಾ, ನನ್ನ ಮಗಳು. ನಮಸ್ತೆ. ಇವಳು ಶಾಲಿನಿ, ನನ್ನ ರಿಸರ್ಚ್ ಅಸಿಸ್ಟೆಂಟ್. ನಮಸ್ತೆ. ಪುಟ್ಟಾಚಾರಿ, ಸುಂದರ, ರಾಜು ಇವರೆಲ್ಲ ನನ್ನ ಸಂಶೋಧನೆಗೆ ಸಹಾಯ ಮಾಡಿದ್ರು. ಓಹೋ, ವಂಡರ್ಫುಲ್, ಗ್ರೇಟ್ 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 ಮ್ಯಾನ್. ನಿಜಕ್ಕೂ ನಮ್ಮ ದೇಶ ಹೆಮ್ಮೆ ಪಡುವಂತ ಸಂಶೋಧನೆ ಮಾಡಿದ್ದೀರಿ. ಸ್ವತಃ ಪ್ರಧಾನಮಂತ್ರಿಗಳೇ ತಮಗೆ ಶುಭಾಶಯನ ಕಳಿಸಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ನನ್ನ ಧನ್ಯವಾದ ತಿಳಿಸಿ. ಕುತ್ಕೊಳ್ಳಿ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹೇಳಿ, ನಿಮ್ಮ ಸಂಶೋಧನೆ ಮುಂದೆ ಬರಲಿಕ್ಕೆ ನಮ್ಮ ಸರ್ಕಾರದಿಂದ ಯಾವ ರೀತಿ ಸಹಾಯ ಬೇಕು? ಸದ್ಯಕ್ಕೆ ಯಾವ ಸಹಾಯದ ಅಗತ್ಯವೂ ನನಗಿಲ್ಲ. ನನ್ನ ಪ್ರಯೋಗ ಪೂರ್ಣವಾದ ಮೇಲೆ ಸರ್ಕಾರದಿಂದ ನಾನು ನಿರೀಕ್ಷಿಸೋದೊಂದೇ, ಈ ಕಾರ್ಬನ್ ಅಬ್ಸಾರ್ಪ್ಷನ್ ಕೇಕನ್ನು ಯಾವುದೇ ಹೊಗೆ ಉಗುಳೋ ಸಾಧನಕ್ಕೆ ಕಡ್ಡಾಯವಾಗಿ ಬಳಸಲೇಬೇಕು ಅನ್ನೋ ಕಾನೂನನ್ನು ಜಾರಿ ಮಾಡಿ ಅದು ಸಮರ್ಪಕವಾಗಿ ಜಾರಿಯಾಗಿ ಪರಿಸರ ಮಾಲಿನ್ಯ ಪ್ರಾಮಾಣಿಕವಾಗಿ ತಡೆಗಟ್ಟೋ ಪ್ರಯತ್ನ ಮಾಡಿದ್ರೆ ಅಷ್ಟೇ ಸಾಕು. ಖಂಡಿತ, ಆ ಬಗ್ಗೆ ನಿಮಗೆ ಆತಂಕ ಬೇಡ. ನಿಮ್ಮ ಆವಿಷ್ಕಾರ ನಮ್ಮ ದೇಶದ ಆರ್ಥಿಕ ಪ್ರಗತಿಗೂ ಬಹುದೊಡ್ಡ ಕೊಡುಗೆಯನ್ನು ನೀಡುತ್ತೆ. ಕ್ಷಮಿಸಿ ಮಿಸ್ಟರ್ ಪಾಂಡೆ,
ಈ ಆರ್ಥಿಕ ಪ್ರಗತಿಯನ್ನು ಸಮಾಜ ಧೋರಣೆಯಿಂದಲೇ ಇವತ್ತು ಈ ಮನುಷ್ಯ ಬದುಕೋ ಶೈಲಿ ಬದಲಾಗಿದೆ. ಪ್ರಗತಿಯನ್ನು ಹುಚ್ಚಾಟದಿಂದ ಆಗಬಹುದಾದ ಅನಾಹುತದ ಕಲ್ಪನೆ ಇಲ್ಲದೆ ನಡೆದುಕೊಂಡಿದ್ದ ಪರಿಣಾಮವೇ ಗ್ಲೋಬಲ್ ವಾರ್ಮಿಂಗ್. ನನ್ನ ಅಭಿಪ್ರಾಯದಲ್ಲಿ ಸರ್ಕಾರ ಈ ಕಾರ್ಬನ್ ಕೇಕನ್ನು ಸಬ್ಸಿಡೈಸ್ ಮಾಡಿ ಸಮಾಜಕ್ಕೆ ಹಂಚಬೇಕಾಗಿದೆ. ಇದು ಜಾರಿ ಆಗಲಿಕ್ಕೆ ಹಣ ಖರ್ಚು ಮಾಡಬೇಕೋ ಹೊರತು ಹಣ ದುಡ್ಡುಗಳಿಸಬಾರ್ದು. ನಮ್ಮನ್ನು ಹೆತ್ತು ಹೊತ್ತು ಸಾಕಿದ ಭೂಮಿಗೆ ನಾವು ತಂದಿರೋ ಗಂಡಾಂತರಕ್ಕೆ ನಾವೇ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು. ನಾವಷ್ಟೇ ಅಲ್ಲ, ಇಡೀ ಪ್ರಪಂಚನೇ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು. ಗುಡ್ ಗುಡ್ ಗ್ರೇಟ್. ನಿಮ್ಮ ದೇಶ ಶ್ರೇಷ್ಠವಾದದ್ದು. ನಿಮಗೆ ನಿಮ್ಮ ಸಂಶೋಧನೆಗೆ ಸಂಪೂರ್ಣ ಯಶಸ್ಸು ಅಂತ ಹಾರೈಸ್ತೀನಿ. ಮಿಸ್ಟರ್ ಸ್ವಾಮಿ, ನಿಮ್ಮ ಜೊತೆ ಸ್ವಲ್ಪ ಖಾಸಗಿಯಾಗಿ ಮಾತಾಡಬೇಕು. ಮತ್ತೆ ಇವರು ರಾಜಶೇಖರ್ ನನ್ನ ಕಡೆ ವ್ಯಕ್ತಿ. ಅವರಲ್ಲಿ ಟ್ರಾನ್ಸ್ಫರ್ ಮಾಡಿಸಿ ನಿಮ್ಮ ಸೆಕ್ಯೂರಿಟಿ ಡ್ಯೂಟಿಗೆ ನೇಮಕ ಮಾಡಿಸಿದ್ದೀನಿ. ಓಹ್, ಓಕೆ. ಸ್ವಾಮಿ ಅವರೇ, ನನ್ನದೊಂದು ವಿನಂತಿ. ಏನು? ನೋಡಿ, ಈ ಕೇಕನ್ನು ತಯಾರು ಮಾಡೋ ನಾವೊಂದು ದೊಡ್ಡ ಕೈಗಾರಿಕೆಯನ್ನು ತೆಗೆಯೋಣ. ಅದಕ್ಕೆ ನೀವೇ ಪಾಲ್ದಾರರು. ಕೋಟ್ಯಾಂತರ ರೂಪಾಯಿ ಹಣ ಸಂಪಾದಿಸ್ಬೋದು. ದುಡ್ಡನ್ನ ಮಿಂಟ್ ಮಾಡ್ಬೋದು. ಸರ್ಕಾರದಿಂದ ಏನೆಲ್ಲ ಅನುಕೂಲ ಬೇಕೋ ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ. ಏನಂತೀರಿ? ಮಿಸ್ಟರ್ ಪಾಂಡೆ, ಏನು ಮಾತಾಡ್ತಾ ಇದ್ದೀರಿ? ಈಗ ನಿಮ್ಮ ಹಿಂದೆ ಬೇಲೂರ್ಗೇನೋ ಕಡಿಮೆ ಇಲ್ಲ, ಗೊತ್ತು ನನಗೆ. ನೀವು ಕೇಳ್ದಷ್ಟು ಹಣ ಕೊಡೋಕೆ ಸಿದ್ಧವಾಗಿರೋ ಜನ ಇದ್ದಾರೆ, ಅದು ಗೊತ್ತು. ಆದರೆ ನಾನು ನಿಮಗೆ ಹಣ ಕೊಡಲ್ಲ, ಪಾರ್ಟ್ನರ್ ಮಾಡ್ಕೊತೀನಿ. ದಯವಿಟ್ಟು ಕ್ಷಮಿಸಿ ಮಿಸ್ಟರ್ ಪಾಂಡೆ. ಯೋಚನೆ ಮಾಡಿ. ಪ್ರಪಂಚಕ್ಕೆ ಅಗತ್ಯವಾಗಿರೋ ವಸ್ತುವನ್ನು ಕೊಡೋದ್ರ ಮೂಲಕ ನಾವೊಂದು ಒಳ್ಳೆ ಶ್ರೀಮಂತ ಬದುಕನ್ನು ಕಂಡ್ರೆ ತಪ್ಪೇನು? ಇದರಲ್ಲಿ ಯೋಚನೆ ಮಾಡುವ ಅಗತ್ಯ ನನಗಿಲ್ಲ. ಆದರೆ ನನಗಿದೆ. ಇವತ್ತು ನಾನು ಮಾತಾಡಿದ ವಿಷಯ ನಿಮ್ಮಲ್ಲೇ ಇರುತ್ತೆ. ನಿಮ್ಮ ಕಾರ್ಬನ್ ಅಬ್ಸಾರ್ಪ್ಷನ್ ಸೀಕ್ರೆಟ್ ಸಹ ನಿಮ್ಮಲ್ಲೇ ಇರುತ್ತೆ. ಆದಷ್ಟು ಬೇಗ. ನನ್ನ ಪ್ರಯೋಗ ಇನ್ನೂ ಪೂರ್ಣವಾಗಿಲ್ಲ. ಮೊದಲು ಜನ ಕೇಕ್ ಬಳಸಲಿ, ಅದರಿಂದ ದುಡ್ಡು ಬರಲಿ. ಆ ದುಡ್ಡಿಂದ ಡಿಸ್ಪೋಸ್ ಮಾಡೋದು ಹೇಗಂತ ನಿಮ್ಮಿಷ್ಟ. ನೀವು ಪಾಲ್ದ್ರಾಗಿ ಅಥವಾ ಬಿಡಿ. ಹಣ ಬೇಕಾದರೆ ತಗೊಳ್ಳಿ ಅಥವಾ ಬಿಡಿ. ಆದರೆ ಇಷ್ಟು ಮಾತ್ರ ತಿಳ್ಕೊಳ್ಳಿ, ನೀವು ಕಂಡಿರೋ ಫಾರ್ಮುಲಾ ನಂದು. ರಾಜಶೇಖರ್, ಇನ್ನು ಮುಂದೆ ಇವರ ಜವಾಬ್ದಾರಿ ನಿಂದು. ಇವರು ಯಾರು ಜೊತೆನೂ ಭೇಟಿ ಆಗಬಾರ್ದು, ಎಲ್ಲೋ ಹೊರಗೂ ಹೋಗಬಾರ್ದು. ನನ್ನ ಮಾತಿಗೆ ಒಪ್ಪಿಕೊಂಡ್ರೆ ದಿನ ಅವ್ರ ಪಾಡಿಗೆ ಬಿಟ್ಬಿಡು. ಏನು ಪ್ರಪಂಚವಿದು, ಏನು ಧಾಳಿ ಏನು ಹೊಗೆ, ಏನು ಧಗೆ, ಏನು ಹೊಗೆ ಈ ಧರಣಿ, ಮಾನವನ ಗುರಿ ಏನು, ಬೆಲೆ ಏನು, ಮುಗಿವೇನು? ಮಾನವನ ಗುರಿ ಏನು, ಬೆಲೆ ಏನು, ಮುಗಿವೇನು? ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಹೆತ್ತು ಹೊತ್ತ ಮಗಳೇ ಅಪ್ಪನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇಲ್ಲ, ಮೊದಲು ನನ್ನಿಂದ ಮಾಯವಾಗಬೇಕು. ಪ್ರಯೋಗದ 2ನೇ ಹಂತನ ಬೇಗ ಪ್ರಾರಂಭಿಸಬೇಕು. ಅದಕ್ಕಿರೋದು ಒಂದೇ ದಾರಿ, ಪಾಂಡೆ ಮಾತನ್ನು ಒಪ್ಕೊಳ್ಳೋದು. ಮೊದಲನೇ ಕಾಪಿನ ವಿಜಯ ತಗೊಂಡು ಹೋದ್ಲು, 2ನೇ ಕಾಪಿನ ವೀಣಾ ತಗೊಂಡು ಹೋದ್ಲು, ಈಗಿರೋ 3ನೇ ಕಾಪಿನ ಅವನು ಕೈ ಕೊಟ್ಬಿಡೋದು. ರಾಜಶೇಖರ್, ಮಿಸ್ಟರ್ ರಾಜಶೇಖರ್, ನಾನು ಒಪ್ಪಿದ್ದೀನಿ, ಹಾಗಂತ ಪಾಂಡೆ ಅವ್ರಿಗೆ ತಿಳಿಸಿ. ತಗೊಳ್ಳಿ, ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಥ್ಯಾಂಕ್ಸ್ ಸರ್. ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ,
ಮಂಕುತಿಮ್ಮ ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ನಾನು ವೀಣಾನ ಏರ್ಪೋರ್ಟಿಗೆ ಬಿಡ್ಬೇಕು. ವೀಣಾ, ಹಾಲ್ ಕುಡಿದೆ ತುಂಬಾ. ನಾನು ಬರ್ತೀನಿ. ರಾಜು, ಈ ಕೂಡಲೇ ಸುಂದರ ಶಾಲೆಯನ್ನು ಕರ್ಕೊಂಡು ಬಾ. ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಫಾರ್ಮುಲಾ ಅವ್ರಿಗೆ ಕೊಟ್ಬಿಟ್ಟೆ. ಸರ್ ಯಾಕೆ ಸರ್ ಕೊಟ್ರಿ? ಡೋಂಟ್ ವರಿ, ಇಟ್ಸ್ ಆಲ್ ಫೇಕ್, ನಕಲಿ. ಈ ಕಾರ್ಬನ್ ಕೇಕ್ ಕಂಡು ಹಿಡಿದಿದ್ದ ದಿನದಿಂದ ನಾನು ಅನುಭವಿಸ್ತಿದ್ದ ಒತ್ತಡ, ಇದರಿಂದ ಹೊರಬಂದು ಪ್ರಯೋಗದ 2ನೇ ಹಂತನ ಬೇಗ ಪ್ರಾರಂಭಿಸಬೇಕಂದ್ರೆ ಇದು ಅನಿವಾರ್ಯವಾಗಿತ್ತು. ಅದಕ್ಕೆ ನಾನು 3 ನಕಲಿ ಕಾಪಿ ತಯಾರಿಸಿದ್ದೆ. ಒಂದನ್ನ ವಿಜಯ, ಇನ್ನೊಂದನ್ನ ವೀಣಾ ಕದ್ದು ಖುಷಿಪಟ್ಟರು, 3ನೇದನ್ನ ನಾನು ರಾಜಶೇಖರ್ ಕೈ ಕೊಟ್ಟು ಪಾಂಡೆನ ಖುಷಿಪಡಿಸಿದೆ. ರಾಜು, ಸುಂದರ, ನನ್ನ ಆಲೋಚನೆ ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಈ ಎಲ್ಲ ಒತ್ತಡಗಳಿಂದ ಹೊರಬರಬೇಕಾಗಿದ್ದರೆ ಇದು ಅನಿವಾರ್ಯವಾಗಿತ್ತು. ಅದು ನಕಲಿ ಅಂತ ಗೊತ್ತಾಗೋಕ್ಕೆ ಜಾಸ್ತಿ ಸಮಯ ಏನು ಬೇಕಾಗಿಲ್ಲ. ಅಷ್ಟರಲ್ಲಿ ನಾನು ಅಲ್ಲಿಂದ ಮಾಯ ಆಗಬೇಕು. ಆದಷ್ಟು ಬೇಗ ಪ್ರಯೋಗದ 2ನೇ ಹಂತನ ಪ್ರಾರಂಭಿಸಬೇಕು. ನೀವು ಅವ್ರಿಗೆ ಮೋಸ ಮಾಡಿದ್ದೀರಿ ಅಂತ ಗೊತ್ತಾದ್ರೆ ಅವರು ನಿಮ್ಮ ಜೀವ ತೆಗೆದಕ್ಕೂ ಹಿಂದೆ ಮುಂದೆ ನೋಡಲ್ಲ ಸರ್. ಅದಕ್ಕೆ ಆದಷ್ಟು ಬೇಗ ನಾನು ಇಲ್ಲಿಂದ ತಲಕಾಡಿಗೆ ಹೋಗಿ ಅಲ್ಲಿ ಸಣ್ಣಯ್ಯನ ಮುಂದಿಡ್ತೀನಿ. ಸಣ್ಣಯ್ಯ ನಂಬಕಸ್ತ, ನನ್ನ ಅಗತ್ಯನೆಲ್ಲ ಪೂರೈಸ್ತಾನೆ. ಹರಿಯೋ ನದಿ ತಟದಲ್ಲಿ ಪ್ರಯೋಗನ ಮುಂದುವರಿಸ್ತೀನಿ. ನದಿ ತೀರದಲ್ಲಿ? ಹೌದು, ಹರಿಯೋ ನದಿ ತೀರದಲ್ಲಿ ನಾ ಕಂಡಿಡ್ದಿರೋ ಕೇಕ್ ಮರಳಿನ ಜೊತೆ ಮರಳಾಗಬೇಕು. ಆಗಷ್ಟೇ ಇದು ಪೂರ್ತಿ ಸಕ್ಸಸ್. ಇನ್ನು ಎಷ್ಟು ದಿನ ಆಗ್ಬೋದು? ಗೊತ್ತಿಲ್ಲ. ಅಲ್ಲಿವರೆಗೂ ಸುಂದರ, ನೀನೊಂದು ಸಂಪರ್ಕದಲ್ಲಿರು. ನಾನಲ್ಲಿರೋದು ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ವಿಜಯ ವೀಣಾನ ಏರ್ಪೋರ್ಟಿಗೆ ಬಿಟ್ಬರಕ್ಕೆ ಹೋಗಿದ್ದಾಳೆ. ಅಷ್ಟರಲ್ಲಿ ನಾನಿಂದ ಹೊರಡ್ತೀನಿ. ಈ ಕತ್ತಲು ಕಣ್ಮರಿ ಆಗೋದಕ್ಕೆ ಸರಿಯಾದ ಸಮಯ. ಶಾಲಿನಿ, ನನ್ನ ರಿಸರ್ಚ್ ಪೇಪರ್ಸ್, ಬುಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸುಂದರನ ಕೈ ಕೊಡು. ಸರ್ 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 ಸರ್, ನಿಮ್ಮ ಪ್ರಾಣ ಉಳಿಬೇಕು ಅಂದರೆ ನೀವು ಆದಷ್ಟು ಬೇಗ ಇಲ್ಲಿ ಹೊರಡಬೇಕು ಸರ್. ಯಾಕೆ ಸುಂದರ, ಏನಾಯ್ತು? ಆಗಬಾರ್ದೆಲ್ಲ ಆಗಿದೆ, ಹೇಳ್ತಾ ಕೂರುಷ್ಟು ಸಮಯ ಇಲ್ಲ ಸರ್. ಯಾಕೆ ಇಷ್ಟು ಅವಸರ ಪಡ್ತಿದ್ಯಾ? ನರಕದಿಂದ ಪಾರಾಗ್ಲಿಕ್ಕೆ ನಾನು ಶಾಲಿನಿ ದೂರ ದೂರ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ಆದರೆ ಸಾಧ್ಯವಾಗಬೇಕಿದ್ರೆ ನಾನು ಇಲ್ಲಿಗೆ ಬರಲೇಬೇಕಿತ್ತು. ನಿನ್ನ ಮಾತು ಅರ್ಥ ಆಗ್ತಾ ಇಲ್ಲ ನನಗೆ. ಪಾಂಡೆ ಕಡೆಯವರು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ನೀವಿರೋ ಜಾಗದ ಸುಳಿವು ಕೊಟ್ಟು ಅವ್ರ ಹದ್ದಿನ ಕಣ್ಗಳಿಂದ ತಪ್ಪಿಸ್ಕೋಬೇಕಾಗಿದೆ. ಶಾಲಿನಿನ ಕರ್ಕೊಂಡು ದೂರ ದೂರ ಹೋಗ್ಬೇಕಾಗಿದೆ. ಯಾಕೆ, ಏನಾಯ್ತು? ಏನಂತ ಹೇಳಿ ಸರ್, ಎಲ್ಲ ಸರ್ವನಾಶ ಆಯಿತು. ವಿಜಯಮ್ಮ, ವೀಣಾ, ರಾಜು, ಏನಾಯ್ತು ಅವ್ರಿಗಲ್ಲ? ನೀವು ಮಾಡಿದ ಪ್ರಯೋಗ ಫಲ ಸರ್. ನೀವಲ್ಲಿನ ಕಣ್ಮರೆ ಆದಮೇಲೆ
ಸಾಲು ಸಾಲು ಅನಾಹುತಗಳು, ಸಾವಿನ ಸುದ್ದಿಗಳು. ಸಾವು, ಅನಾಹುತ, ಇದ್ಯಾವುದು ಅರ್ಥ ಆಗ್ತಾ ಇಲ್ಲ ನನಗೆ. ವಿಜಯಮ್ಮ ಫೇಕ್ ಫಾರ್ಮುಲಾನ ಕೊಟ್ಟು 2 ಸೂಟ್ ಕೇಸ್ ಭರ್ತಿ ಹಣ ಪಡ್ಕೊಂಡ್ರಂತೆ. ಪುಟ್ಟಾಚಾರಿ ಸೂಟ್ ಕೇಸ್ ಸಮೇತ ನಾಪತ್ತೆ ಆದ. ವಿಜಯಮ್ಮ ದುಡ್ಡು ಕಳ್ಕೊಂಡು ನೀವು ಕಾಣ್ದೆ ಕಂಗಾಲಾಗಿ ಎದೆ ಹೊಡ್ಕೊಂಡು ಸತ್ರು ಸರ್. ಇದು ಕಳೆದು ವಾರ ಆಗಿರಲಿಲ್ಲ. ಅಷ್ಟರಲ್ಲೇ ಇನ್ನೊಂದು ಸುದ್ದಿ. ವೀಣಾಳ್ ಗಂಡ ಸಿಟ್ಟು, ಆಕ್ರೋಶ, ಹತಾಶೆಯಿಂದ ವೀಣಾ ಗುಂಡಿಟ್ಕೊಂಡು ಜೈಲ್ ಸೇರಿದ. ನಿಮ್ಮಿಂದ ಕದ್ಕೊಂಡು ಹೋಗಿದ್ ಫಾರ್ಮುಲಾ ಫೇಕ್ ಅಂತ ಗೊತ್ತಾಗಿ 15 ದಿನದಲ್ಲಿ ಪಾಂಡೆ ಕಡೆಯವರು ನಿಮ್ಮನ್ನ ಇನ್ನಿಲ್ದೆ ಹುಡ್ಕಾಡಿದ್ರು. ಅಂದ್ಮೇಲೆ ಕಣ್ಣಿಟ್ರು. ನಿಮ್ಮನ್ನ ರಾಜುನೇ ಕಿಡ್ನಾಪ್ ಮಾಡಿದ್ದೇನೆ ಅಂತ ಅವ್ರ ಮೇಲೆ ಪದ ಹೊಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿತ್ರ ಹಿಂಸೆ ಕೊಟ್ರು ಸರ್. ಪೊಲೀಸ್ ಹೊಡೆತ ಅದು 1 ವಾರದ ಕಾಲ ಸರ್. ರಾಜು ನಿಜವಾಗ್ಲೂ ದೊಡ್ಡ ಮನುಷ್ಯ ಸರ್. ಗುಟ್ಟು ಬಿಟ್ಕೊಡ್ಲಿಲ್ಲ. ಹೊಡ್ತಾ ಹೊಡೆದು ಈಗಲೂ ಆಗ್ಲೂ ಅನ್ನೋ ಪರಿಸ್ಥಿತಿಗೆ ತಂದು ಸ್ಟುಡಿಯೋ ಮುಂದೆ ಬಿಸಾಕ್ ಹೋಗಿದ್ರು ಸರ್. ನಾನು ನನ್ನ ಆಸ್ಪತ್ರೆಗೆ ಸೇರಿಸೋ ಅಷ್ಟರಲ್ಲಿ ನಿಮ್ಮ ಹೆಸರು ಹೇಳ್ತಾನೆ ಪ್ರಾಣ ಬಿಟ್ಟ. ಶಾಲಿನಿ, ಅವಳನ್ನ ಮಾತ್ರ ಈ ದುಷ್ಟರ ಕಣ್ಣಿಂದ ಜೋಪಾನವಾಗಿ ಕಾಪಾಡೋ ಪ್ರಯತ್ನ ಮಾಡ್ತಿದ್ದೀನಿ ಸರ್. ನನ್ನ ಮಾತ್ರ ಮುಟ್ಟಿಲ್ಲ. ಯಾಕಂದ್ರೆ ನಿಮ್ಮ ಸುಳಿವು ಸಿಗ್ಬೇಕಂದ್ರೆ ನಾನು ಅನಿವಾರ್ಯ ಅಂತ. ಸರ್ ಸರ್ ಅವ್ರಿಗಾಗಲೇ ನದಿ ತೀರಾಗ ತಗೊಂಡ್ಬಂದಿರ್ಬೋದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಶಾಲಿನಿ ರೋಸ್ ಹೋಗಿದ್ದಾಳೆ. ಇದ್ಯಾವುದದು ಸಹವಾಸ ಬೇಡ, ಬಾ ಎಲ್ಲರೂ ದೂರ ಹೊಟ್ಟೋಗೋಣ ಅಂತ ಅಂತಿದ್ದಾಳೆ. ನೀವು ಜೀವಂತವಾಗಿ ಉಳ್ಕೋಬೇಕು ಅಂದ್ರೆ ಆ ದರಿದ್ರದ ಫಾರ್ಮುಲಾ ಅವ್ರ ಮುಖದ ಮೇಲೆ ಬಿಸಾಡಿ ಸರ್. ನಾನಿನ್ ಬರ್ತೀನಿ. ಸುಂದರ, ಅಲ್ಬೇಡ, ಇವಾಗಲೇ ಹೋಗು. ಸರ್, ನನ್ನ ಜೀವನದಲ್ಲಿ ನಾನೊಬ್ಬ ನಿಜವಾದ ವ್ಯಕ್ತಿ ನೋಡಿದ್ದೀನಿ ಅಂದರೆ ಅದು ನೀವೇ ಸರ್. ಬನ್ನಿ ಸರ್, ನಾನು ಜೀವಂತವಾಗಿರೋ ತನಕ ನಿಮ್ಮನ್ನ ಶಾಲಿನ ಕಾಪಾಡೋ ಭಾರ ನಂದು. ಬನ್ನಿ ಸರ್, ಹೋಗೋಣ. ಬನ್ನಿ ಹೋಗೋಣ. ನಾನು ಜೀವಂತವಾಗಿರೋವರೆಗೂ ನೀವಿಬ್ಬರಿಗೆ ಅಪಾಯ ತಪ್ಪಿದ್ದಲ್ಲ. ಕಡೆಯದಾಗ ನಂಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಸರ್. ನೀನು ಹೆಂಗಿದ್ರೆ ನನ್ನ ಸಂಶೋಧನೆ ಸಹವಾಸ ಬೇಡ ಅಂತ ಹೇಳಿದ್ಯಾ. ನೀನು ತುಂಬ ನೊಂದಿದ್ಯಾ, ಶಾಲಿನಿನೂ ತುಂಬ ನೊಂದಿದ್ದಾಳೆ. ನೀವಿಬ್ಬರು ಎಲ್ಲಾದ್ರೂ ದೂರ ಹೋಗಿವೆ ಬಾಳಿ. ಕಡೆಯದಾಗಿ ನಂಗೊಂದು ಸಹಾಯ ಮಾಡ್ತೀಯಾ? ಹೋಗೋ ದಾರಿಲಿ ನೀನು ಪೋಸ್ಟ್ ಮಾಡಿಬಿಡ್ತೀಯಾ? ಮುಂದಿನ ಪೀಳಿಗೆ ಅವರ ಅದೃಷ್ಟ ಚೆನ್ನಾಗಿದ್ರೆ ಅವರಾದ್ರೂ ನನ್ನ ಸಂಶೋಧನೆ ಅವರಾದ್ರೂ ಕಾಣಲಿ. ರಾಜು, ಸುಂದರ, ಶಾಲಿನಿ, ನಿಮ್ಮಂಥ ಗೆಳೆಯರನ್ನ ನಾನು ನನ್ನ ಜೀವನದಲ್ಲೇ ನೋಡಿದ್ದಿಲ್ಲ. ನಿಮ್ಮನ್ನೆಲ್ಲ ಕಳ್ಕೊಂಡು ನಾನು ಸಾಧಿಸ್ಬೇಕಾದಾದ್ರೂ ಏನು? ನದಿಯ ತಳದಲ್ಲಿ ನಾನೆಟ್ಟ ಗಿಡ ಹೂ ಬಿಡೋದಕ್ಕೆ ಕಾಯ್ತಾ ಇದೆ. ನದಿಯ ತಳ ನನಗಾಗಿ ಕಾಯ್ತಾ ಇದೆ. ಮುತ್ತಿರುವುದೆಂದು ಭೂಮಿಯ ನೊಂದು ದುರ್ದೈವ ದುರ್ದೈವ ಮೃತ್ಯು ಕುಣಿಯುತ್ತಲಿಯುವುದು ಕೇಕೆ ಹಾಕುತ್ತಲಿ ಕೇಕೆ ಹಾಕುತ್ತಲಿ ಸುತ್ತಿಬುದು ತಲೆಯ ನನುದಿನದ ಲೋಕದ ವಾರ್ತೆ ಲೋಕದ ವಾರ್ತೆ ಎತ್ತರಿದ ಕೆಲ್ಲ ಕಡೆ ಮಂಕುತಿಮ್ಮ
ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ತ್ಯಾಗರಾಜನ್ಗೆ ಫೋನ್ ಮಾಡಾಗಿದೆ, ಇನ್ನೇನು ಬರ್ಬೋದು. ಕಂಗ್ರ್ಯಾಚುಲೇಷನ್ಸ್ ಪ್ರೊಫೆಸರ್, ನೀವಿಂಥ ಮಹತ್ ಕಾರ್ಯಕ್ಕೆ ನಾಂದಿ ಹಾಡಿದ್ದೀರಾ ಅಂತ ನಾನು ನಿಮ್ಗೆ ಹೇಳಬೇಕಾ ಇಲ್ಲ. ನಾನೊಬ್ಬನೇ ಅಲ್ಲ ಮಿಸ್ಟರ್ ತ್ಯಾಗರಾಜನ್, ನಾವೆಲ್ಲ. ಭರತ್, ಈ ಪದ್ಯನ ನಿಧಾನವಾಗಿ ಬಿಡಿಸೋದು. ವರಾಹ ರೂಪಿಯ ಕೋರೆದಾಳೆಗಳ ಮೇಲೆ ಸುಂದರೆಯ ಉದರದೊಳಿಹನು ಇಂಗಾಲಾಕ್ಷ. ವರಾಹನುದರದೊಳ್ ಅವನ ಭಕ್ಷಿಪ ಸೂತ್ರ. ನಿಲ್ಸು. ನಾಟಕದಲ್ಲಿ ಸ್ವಾಮಿಯವ್ರಿಗೆ ಸನ್ಮಾನ ಮಾಡಿದ ರೂಪದಲ್ಲಿ ಬಂದ ವರಾಹ ವಿಗ್ರಹನ ನೆನಪಿಸ್ಕೊ. ನಮ್ಮ ದಶಾವತಾರ ಕಥೆ ಹಿರಣ್ಯಾಕ್ಷ ಇಲ್ಲಿ ಇಂಗಾಲಾಕ್ಷ ಆಗಿದ್ದಾನೆ. ಇಂಗಾಲ ಅಂದರೆ ಕಾರ್ಬನ್. ವರಾಹನುದರದೊಳ್ ಅವನ ಭಕ್ಷಿಪ ಸೂತ್ರ ಅಂದರೆ ವರಾಹ ವಿಗ್ರಹದ ಹೊಟ್ಟೆ ಹತ್ರ ಒಂದು ಬಾಗಿಲು. ಆ ಹೊಟ್ಟೆ ಒಳಗಡೆ ಕಾರ್ಬನ್ ಕೇಕ್ ಇದೆ. ಅದು ತಲಕಾಡಿನ ಮರಳ ಜೊತೆ ಮರಳಾಗಿದ್ರೆ ಮಾತ್ರ ಸ್ವಾಮಿಯರ ಸಂಶೋಧನೆ ಸಕ್ಸಸ್. ಈ ಭೂಮಿಯ ಬಾಳು ಬಂಗಾರ. ಪತಿ ಅಗಲಿಕೆ ಸತಿ ಪರಿತಪಿಸುತ್ತಿದ್ದ ಹೊತ್ತಲ್ಲಿ, ದುಷ್ಟರಾಜ ಮೂಗುತಿಗೆ ಬೆನ್ನು ಬಿದ್ದ ಹೊತ್ತಲ್ಲಿ, ಶಾಪಕ್ಕೀಡಾಗಿ ಊರು ಉಸುಕಾಯಿತು. ಹರಿವ ನದಿ ಆಳಕ್ಕಿಳಿದು ಮಡುವಾಯಿತು. ಆಳುವರ ಸರ ಕೊಂಡಿ ಕಳಚಿತು. ಈ ಸಾಲುಗಳು ತಲಕಾಡನ್ನು ಕುರಿತು ಒಂದು ಕಥೆ ನೆನಪಿಸುತ್ತೆ. ಪತಿವ್ರತೆ ಆಗಿದ್ದ ಮಹಾರಾಣಿಯೊಬ್ಳು ರಾಜನ್ ದುಷ್ಟತನಕ್ಕೆ ರೋಸಿ ಹೋಗಿದ್ದ ಕಥೆ ಹೇಳುತ್ತೇನೆ. ಅಲ್ಲದೆ TSS ಸ್ವಾಮಿ ಅಂದರೆ ತಲಕಾಡು ಸದಾಶಿವ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋದು ಮರಿಬೇಡ. ಮುಂದೋದು. ಪಾತಾಳೇಶ್ವರ ಮಜ್ಜನದ ಹನಿ ಹನಿ ನೀರು ಹನಿವಲ್ಲಿ, ಮೂರುಡೆಯ ಉಸಿಕಿರಲಿ ವರಾಹ ರೂಪಿಯ ವಿಹಾರ. ಕಾಲನ ಕೃಪೆಂ ಕಾವೇರಿಯ ಬಲದಿಂ, ಇಂಗಾಲಾಕ್ಷ ಉಸಿಕಿರಲಿ ಉಸಗಾದೊಡೆ, ವಸುಂಧರೆಯ ಬಾಳು ಬಂಗಾರ. ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕದ ನೀರು ಹೊರಗೆ ಹೋಗೋ ಸ್ಥಳದಲ್ಲಿ ಮೂರಿಡಿ ಆಳ ತೆಗೆದ್ರೆ ಅಲ್ಲಿ ವರಾಹ ವಿಗ್ರಹವಿದೆ. ವರಾಹನ ಕೊಂಬುಗಳ ಮೇಲಿರುವ ಭೂಮಿ ಒಳಗಡೆ ಕಾರ್ಬನ್ ಕೇಕ್ ಇದೆ. ಅದು ತಲಕಾಡಿನ ಮರಳ ಜೊತೆ ಮರಳಾಗಿದ್ರೆ ಮಾತ್ರ ಸ್ವಾಮಿಯವರ ಸಂಶೋಧನೆ ಸಕ್ಸಸ್. ಈ ಭೂಮಿಯ ಬಾಳು ಬಂಗಾರ. ಪ್ರೊಫೆಸರ್ ನಡೀರಿ, ನಾವೀಗ ಜಾಗಕ್ಕೆ ಹೋಗೋಣ. ಪ್ರೊಫೆಸರ್, ನೀವು ಒಪ್ಪಿಗೆ ಕೊಟ್ರೆ ನಾನು ಭರತ್ ಈ ಸಾಹಸಕ್ಕೆ ಕೈ ಹಾಕ್ತೀವಿ. ನನ್ನ ಶಿಷ್ಯರು ನಂಬಿಕಸ್ಥರು, ಧೈರ್ಯಸ್ಥರು. ಹೋಗಿ ಬರ್ಲಿ, ನಾವು ಇಲ್ಲಿಂದಾನೇ ಗೈಡ್ ಮಾಡೋಣ. ಬಾ ಹೊರಡೋಣ. ಆಲ್ ದ ಬೆಸ್ಟ್. ಬಾ ಹೊರಡೋಣ. ಸಕ್ಸಸ್, ಸಕ್ಸಸ್. ಕಾರ್ಬನ್ ಕೇಕ್ ಮರಳಾಗಿದೆ. ಸ್ವಾಮಿಯ ಸಂಶೋಧನೆ ಸಕ್ಸಸ್. ಭೂಮಿಯ ಭಾಗ್ಯದ ಬಾಗಿಲು ತೆರೆಯಿತು. The detailed procedure of carbon absorption technique. ಕಾರ್ಬನ್ ಕೇಕ್ ತಯಾರು ಮಾಡೋ ವಿಧಾನ ಸಿಕ್ತು. ಆದ್ರೆ ಏನ್ ಪ್ರೊಫೆಸರ್, ಇದರಲ್ಲಿ ಬರೀ ಕಾರ್ಬನ್ ಕೇಕ್ ತಯಾರು ಮಾಡೋ ವಿಧಾನ ಇದೆ. ಕಾರ್ಬನ್ ಹೀರ್ಕೊಂಡ ಕೇಕ್ನ ಡಿಸ್ಪೋಸ್ ಮಾಡೋದು ಹೆಂಗೆ ಅಂತ ಇದರಲ್ಲಿ ಇಲ್ವಲ್ಲ. ಚಿಂತೆ ಮಾಡಬೇಡಿ, ಅದು ನನ್ನ ಹತ್ರ ಇದೆ. ನಿಮ್ಮ ಹತ್ರ? ಹೌದು. ನಾನು ಯಾರು ಅಂತ ಕೇಳಿದ್ರಲ್ವಾ, ಈಗ ಹೇಳ್ತೀನಿ. ಸೈನ್ಸ್ ರಿಪೋರ್ಟರ್ನಲ್ಲಿ ಸಂದರ್ಶನ ಮಾಡಿರೋರು ನನ್ನ ತಂದೆ. ಸ್ವಾಮಿಯವರು ನನ್ನ ತಂದೆಗೆ ಒಂದು ಪತ್ರ ಬರೆದಿದ್ರು. ಆದರೆ ಆ ಪತ್ರ ತಲುಪೋ ಒಂದು ವಾರಕ್ಕಿಂತ ಮುಂಚೆ ನನ್ನ ತಂದೆ ಅಪಘಾತದಲ್ಲಿ ತೀರ್ಕೊಂಡ್ರು. ನನ್ನ ತಂದೆ ಕೋಣೆಯಲ್ಲಿ
ರಾಶಿ ಅವ್ರ ಬುಕ್ಸು ಪೇಪರ್ಸ್ ಎಲ್ಲ ಇತ್ತು. ಇದರಲ್ಲಿ ಸ್ವಾಮಿಯವ್ರು ಬರೆದು ಒಂದು ಪತ್ರನೂ ಇತ್ತು. ಪ್ರಿಯ ಶೇಷಾದ್ರಿ, ನನ್ನ ಪ್ರಯೋಗದಿಂದಾಗಿ ದುರಾಸೆಯ ದುಷ್ಟ ಜನರ ಕೈಯಿಂದ ಜೀವಾಪಾಯ ಒದಗುವ ಆತಂಕದ ಸ್ಥಿತಿಯಲ್ಲಿ ಈ ಪತ್ರ ಬರೆಯುತ್ತಿದ್ದೇನೆ. ಗ್ಲೋಬಲ್ ವಾರ್ಮಿಂಗ್ನ ಪರಿಣಾಮ ಇವತ್ತಿನ ಸಂತತಿಗೆ ತೀವ್ರವಾಗಿ ಕಾಣದಿರಬಹುದು. ಆದರೆ ಕೆಲ ವರ್ಷಗಳಲ್ಲಿಯೇ ಭೂಮಿಯ ಮೇಲೆ ಬದುಕು ದುಸ್ತರವಾಗಿ ಬದಲಾಗಬಹುದು. ಈ ಪತ್ರದೊಂದಿಗೆ ಇರುವ ಮತ್ತೊಂದು ಪತ್ರದಲ್ಲಿ ಕಾರ್ಬನ್ ಹೀರುವ ಕೇಕ್ನನ್ನು ಡಿಸ್ಪೋಸ್ ಮಾಡುವುದು ಹೇಗೆ ಎಂಬ ವಿವರಗಳಿವೆ. ಕಾರ್ಬನ್ ಹೀರುವ ಕೇಕ್ ತಯಾರಿಸುವ ವಿಧಾನವನ್ನು ಒಂದು ರಹಸ್ಯ ಜಾಗದಲ್ಲಿಟ್ಟಿದ್ದೇನೆ. ನನ್ನ ಸಂಶೋಧನೆ ಹುಸಿಯಾಗದು ಎಂಬ ನಂಬಿಕೆ ನನ್ನದು. ವಿಶ್ವಾಸವಿರಲಿ. TSS ಸ್ವಾಮಿ. Success, success, success. Carbon cake success. Success, success, success. Carbon cake success. ಭೂಮಿಯ ಬಿಸಿಗೆ ಕಾರಣವಾದ ಮನುಜನ ಬದುಕಿಗೆ ಮಾರಕವಾದ ಇಂಗಾಲಾಕ್ಷಣ ಹಿಡಿದು ಕೊಡುವ ಕಾರ್ಬನ್ ಕೇಕ್ ಸಕ್ಸಸ್. ಕಾರ್ಬನ್ ಕೇಕ್ ಪ್ರಸ್ತುತಿಯನ್ನು ನೀಡಿದಂತಹ ಎಲ್ಲ ಕಿರಿಯ ಕಲಾವಿದರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವಾದಿರಾಜ ಬೋಜಾ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ನಾಟಕಕ್ಕೆ ಮಕ್ಕಳನ್ನು ಸಿದ್ಧಪಡಿಸಿದ್ದಕ್ಕಾಗಿ.